ಅಂತ ಕೈಯಲ್ಲಿ ಮುಕ್ಕಿಟ್ಕೊಂಡು ಬರೀಬೇಕು. ಓಕೆ, ಸೊ ಇಲ್ಲಿವರೆಗೆ ನಿಮಗೆ ಪಾಠ ಮಾಡಿದ್ದು ಏನು ಇಲ್ಲ, ಇದು ಪಾಠನೇ ಮಾಡಿಲ್ಲ ನಾನು. ಇಲ್ಲಿವರೆಗೆ ಪಾಠ ಮಾಡಿದ್ದು ಏನಪ್ಪಾ ಅಂತ ಹೇಳಿದ್ರೆ, ಒಂದು ಪುಸ್ತಕ ತಗೊಂಡಾಗ ಪುಸ್ತಕದಲ್ಲಿ ಮುಖಪುಟ ಇರುತ್ತಲ್ವಾ, ಕಂಟೆಂಟ್ಸ್ ಇರುತ್ತೆ, ಅದನ್ನ ಮಾತ್ರ ಓದಿದ್ದೀನಿ ಅಷ್ಟೇ. ಜ್ಯೋತಿಷ್ಯದ ಒಳಗಡೆ ಹೋಗೇ ಇಲ್ಲ ನಾವು. ಜ್ಯೋತಿಷ್ಯದ ಒಳಗಡೆ ಇನ್ನೂ ಹೋಗಿಲ್ಲ, ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ನೀವು ತಯಾರಾಗಿರಬೇಕು. ಟ್ರಾವೆಲ್ ಮಾಡೋದಕ್ಕೆ ತಯಾರಾಗಿರೋರು ಮಾತ್ರ ಬನ್ನಿ, ಆಗಲ್ಲ ಅಂದ್ರೆ ಬಿಟ್ಬಿಡಿ. ಇಷ್ಟು ದಿವಸ ಹೇಳ್ಕೊಟ್ಟಿದ್ದು ಬೇರೆ ಕಂಟೆಂಟ್ಸ್ ಏನೇನಿದೆ ಅಂತ ಹೇಳ್ಕೊಟ್ಟೆ ಅಷ್ಟೇ. ಇನ್ನು ಮುಂದೆ ಹೇಳ್ಕೊಡೋದೇ ಜ್ಯೋತಿಷ. ಈಗ ಅಸಲಿ ಕಥೆ ಪ್ರಾರಂಭ. ನಿನ್ನೆನೆ ನಾವು ಶುರು ಮಾಡಿದ್ವಿ. ಏನು 2 ಭಾಗವಾಯಿತು. ಒಂದು, ಕಾಲದ ನಿರ್ಣಯವನ್ನ ಮಾಡೋದಕ್ಕೋಸ್ಕರವಾಗಿ ಸೂರ್ಯ, ಭೂಮಿ, ಚಂದ್ರ ಇವರ 3 ಜನಗಳ ಸುತ್ತುತ್ತಿರುವುದರಿಂದ ಆಗುವಂತಹ ಪರಿಣಾಮಗಳು, ಬದಲಾವಣೆಗಳು, ಅದರಿಂದ ಬರುವ ಫಲಾಫಲಗಳು, ಅದನ್ನೇ ನಾವು ಮುಹೂರ್ತ, ದಿನ, ಗಂಟೆ, ಗಳಿಗೆ ಎಲ್ಲ ಕರೆಯೋದು ಅದರ ಮೇಲೇನೆ. ಅವಾಗ ಅದ್ರದ್ದು ಒಂದು ಪ್ಯಾಟರ್ನ್ ಬರ್ಬೇಕು. ಇವಾಗ ನಿಮಗೆ ಅದ್ರದ್ದೊಂದು ಪ್ಯಾಟರ್ನ್ ಬರ್ಬೇಕು. ದಿನ ಅಂದ್ರೆ ಎಷ್ಟೋ, ಗಂಟೆ ಎಷ್ಟೋ, ವಾರ ಎಷ್ಟೋ, ತಿಥಿ ಎಷ್ಟೋ, ನಕ್ಷತ್ರ ಎಷ್ಟೋ, ಯೋಗ ಎಷ್ಟೋ, ಕರ್ಣ ಎಷ್ಟೋ, ಎಲ್ಲ ಈ ಕಡೆ ಒಂದು ಕ್ಯಾಲ್ಕುಲೇಷನ್ ಬರಬೇಕು. ಮೀನ್ ವೈಲ್ ಇದರಿಂದ ಜ್ಯೋತಿಷ್ಯವನ್ನ ಈ ಕಡೆ ತಗೊಳ್ಬೇಕು. ನಕ್ಷತ್ರದ ಕಾರಕತ್ವಗಳು, ರಾಶಿಯ ಕಾರಕತ್ವಗಳು, ಭಾವದ ಕಾರಕತ್ವಗಳು, ಆಮೇಲೆ ಯೋಗಗಳು, ದಶಾಭುಕ್ತಿಗಳು, ಈ 5 ಈ ಕಡೆ ತಗೊಂಡೋಗ್ಬೇಕು. ನಾನ್ ಬರೀಲಿಲ್ಲ, ನಾನ್ ಮಾಡ್ಲಿಲ್ಲ ಅಂದ್ರೆ ಅಲ್ಲೇ ಬ್ರೇಕಪ್ ಆಗ್ಬಿಡುತ್ತದು. ನಾನು ನಿಧಾನವಾಗಿ ಹೋಗ್ತಾ ಇದ್ದೀನಿ. ನಿನ್ನೆ ಹೇಳಿದ್ನ ಇವತ್ತು ಹೇಳಿದ್ದನ್ನ ನಾಳೆ ಹೇಳಿ ಅಂತ. ನಾನಿಲ್ಲಿ ಎಕ್ಸಾಮಿನೇಷನ್ ಪಾಠ ಮಾಡೋದಾಗಿದ್ರೆ ನಿನ್ನೆ ಪಾಠ ಮುಗೀತು, ನನ್ನ ಕೆಲಸ ಮುಗೀತು ಅನ್ಬೋದಾಗಿತ್ತು. ನೋಡಪ್ಪ ನಿನ್ನೆ ಪಾಠ ಮಾಡಿದ್ದೀನಿ, ಇವತ್ತು 2ನೇ ಚಾಪ್ಟರ್ 3ನೇ ಚಾಪ್ಟರ್ ಅಂತ. ಹಾಗಾಗಲ್ಲ ಇದು. ನೀವು ಟ್ರಾವೆಲ್ ಮಾಡಬೇಕು, ಸವಿಬೇಕು, ನಿಲ್ಲಬೇಕು ಅದ್ರ ಜೊತೆ. ನಾನು ಮಾಡಿಲ್ಲ ಅಂತಂದ್ರೆ ನಾನು ಆಮೇಲೆ ಕಷ್ಟ ಆಗತ್ತೆ. ಎಲ್ರೂ ಮಾಡ್ಬೇಕು. ಅದಕ್ಕೇನೋ ಒಂದು ಎಕ್ಸಸೈಸ್ ಇದೆ ಅಲ್ಲಿ. ಆ ಒಂದು ಬೇಸ್ ಮಾಡಲಿಲ್ಲ ಅಂದ್ರೆ ನೀವು ನಾಳೆ ದಿವಸ ಜಾತಕ ಹೇಳುವಾಗ ಒಂದು ಗ್ರಹ ಈ ನಕ್ಷತ್ರದಲ್ಲಿದೆ ಅಂದ್ರೆ ಎಲ್ಲೋ ಹುಡುಕೋದು, ಯಾವ ಮನೇಲಿ ಹೋಗಿ ಹುಡುಕ್ತೀರಾ ನೀವು? ಮತ್ತೇನು ಕಲಿಬೇಕಾವಾಗ? 12 ಮನೆಯ ಒಳಗಡೆ ಪಾಠ ಮಾಡುವಾಗ ಮುಂದೆ ಹೋಗುವಾಗ ಇವಾಗ ಒಂದು ಚಂದ್ರ ರೋಹಿಣಿ ನಕ್ಷತ್ರದಲ್ಲಿದೆ, ಚಂದ್ರ ಮೃಗಶಿರ ನಕ್ಷತ್ರದಲ್ಲಿದೆ ಅಂತ ಹೇಳಿದಾಗ ಆ ಮೃಗಶಿರ ನಕ್ಷತ್ರ ಎಷ್ಟು, ಎಲ್ಲಿರುತ್ತೆ, ಯಾವ ಮನೆಯಲ್ಲಿರುತ್ತೆ, ಅದರ ಅಧಿಪತಿ ಯಾರು, ಅದು ಹೇಗಿರುತ್ತೆ ಎಲ್ಲ ಗೊತ್ತಾಗಬೇಕಲ್ವಾ? ಬರಿದಲೆ ಇದ್ರೆ ಏನ್ ಗೊತ್ತಾಗತ್ತೆ? ನಾನು ಬೇರೆ 108ಕ್ಕೆ ನಿಲ್ಸಿದ್ದೀನಿ. ಇನ್ನ KP ಸಿಸ್ಟಮ್ ತರ 249 ಮಾಡು ಅಂದ್ರೆ ಅಯ್ಯೋ ಹೋಗಪ್ಪ ಸುಮ್ಮನೆ ಹೆಂಗ ದುಡ್ಕೊಂಡು ತಿಂತಾ ಇದ್ದೀವಿ ಬಿಟ್ಬಿಡು ಅಂತೀರಾ. ಹಂಗ್ ಬಿಟ್ಬಿಟ್ರೆ ನಿಮ್ಗಣೆ ಬರ. ಸಾಧನೆ ಮಾಡ್ಬೇಕು ಅನ್ನೋರು ಪ್ರಯತ್ನ ಪಡ್ತಾ ಇರ್ಬೇಕು. ನೋಡಿ ಇಲ್ಲಿ ಇಕ್ಕಿದೆಲ್ಲ ಪುಸ್ತಕಗಳು, ಇದೆಲ್ಲ ಏನ್ ಗೊತ್ತಾ, ನಾವು ಆ ಕಾಲದಲ್ಲಿ ಬರ್ದಿರೋ ಪುಸ್ತಕಗಳು ಇದೆಲ್ಲಾನು ಬಂದು ಬರ್ದಿರೋ ಪುಸ್ತಕಗಳು ಇದೆಲ್ಲ, ಬೇರೆ ಏನು ಅಲ್ಲ ಇದೆಲ್ಲ. ನೋಡಿ ಆ ಕಾಲದಿಂದ ಬರ್ದು ಈ ರಾಶಿ ಮಂಡಲಗಳನ್ನ ಎಷ್ಟು ಬರ್ದಿದೀವಿ ಅದೆಲ್ಲ. ಅದೆಲ್ಲ ಬರ್ದು ಯಾವ ಕ್ಲಾಸ್ ಸ್ಟಾರ್ಟ್ ಮಾಡಿದ್ರು ಬರಿತೀವಿ. ಯಾಕಂದ್ರೆ ಬರಿತಾ ನಾಲೆಡ್ಜ್ ಜಾಸ್ತಿ ಆಗತ್ತಮ್ಮ, ಸುಮ್ಮನೆ ಅಲ್ಲ. ನೀವು ಬರಿಬೇಕಾದ್ರೆ ನಿನ್ನದೇ ಆದಂತ ಒಂದು ವೇನ ಕಂಡಿಡ್ಕೊಂತೀಯಾ, ನಿನಗೇನೋ ಒಂದು ಅರ್ಥ ಆಗತ್ತೆ, ನೀನೇನೋ ಒಂದು ಕಂಡುಹಿಡಿತೀಯಾ, ಅದು ನಿನಗೆ ಸಿಗುತ್ತೆ. 9 ರಾಶಿಗಳು, 9 ನವಗ್ರಹಗಳು, ಸೊ ಹೆಂಗ್ ಕಂಡುಹಿಡಿಯೋದು, ಡಿಗ್ರಿಲಿ ಹೆಂಗ್ ಕಂಡುಹಿಡಿಯೋದು, ಎಲ್ಲಿಗೆ ಎಂಡ್ ಆಗ್ತಾ ಇದೆ, ಇದೆಲ್ಲ ನೀವು ಒಳಗಡೆ ಹೋದಾಗ ನಿಮ್ಮ ಒಂದು ಏನದು ನಾಲೆಡ್ಜ್ ಅಂತ ಹೇಳ್ತೀವಲ್ಲ, ನಿಮ್ಮ ಒಂದು ನಾಲೆಡ್ಜ್ ಪ್ರಕಾರವಾಗಿ
ಆ 108 ಹೇಗ್ ಬೇಕಾದ್ರೆ ಕಂಡುಹಿಡಿಬಹುದು ಅನ್ನೋ ಒಂದು ತತ್ವಗಳನ್ನ ನೀವು ಕಂಡುಹಿಡ್ಕೊಳ್ಬೇಕು. ನಾವು ಮೇಜರ್ ಆಗಿ ಹಿಂಗ್ ಬರ್ಕೊಟ್ಬಿಟ್ವಿ. ನೀವು ಅದನ್ನ ಇನ್ ಸ್ವಲ್ಪ ಡೆವಲಪ್ ಮಾಡಬೇಕು. ಡೆವಲಪ್ ಮಾಡಬೇಕು ಅಂದ್ರೆ ಫಸ್ಟ್ ಬೇಸ್ ಕರೆಕ್ಟ್ ಆಗಿ ಕೂತ್ಕೊಬೇಕು. ಅರ್ಥವಾಯ್ತಾ? ಸೊ ಅವಾಗ ನಿಮಗೆ ಪಂಚಾಂಗ ಪಾಠ ಮಾಡಬೇಕು. ಅದಾದ್ಮೇಲೆ ಏನು, ಈ ಕಡೆ ರಾಶಿಕಾರಕ, ಇದು ನಕ್ಷತ್ರ ಕಾರಕತ್ವಗಳು. ನಿನ್ನೆ ಮೊನ್ನೆ ಇಂದ ಕೇಳ್ತಾ ಇದ್ದೀನಿ, ನಕ್ಷತ್ರ ಕಾರಕತ್ವಗಳನ್ನ ಹೇಳ್ರಪ್ಪ, ಏನ್ ಬರ್ಸಿದ್ದೀನೋ ಅದನ್ನ ಅಂತ. ಪ್ರಾಣಿ ಯಾವ್ದಂದ್ರೆ ಉಸಿರಿಲ್ಲ, ಅಧಿದೇವತೆ ಯಾವ್ದಂದ್ರೆ ಉಸಿರಿಲ್ಲ. ಮತ್ತೆ ಅದೆಲ್ಲ ಯಾರಿಗೆ ಹೇಳೋದು, ಯಾರು ಮಾಡೋದು, ಯಾರಿಗೋಸ್ಕರ ಮಾಡಿದ್ದದಲ್ಲ? ಅದೆಲ್ಲ ಬೇಕು ತಾನೆ. ಅದೆಲ್ಲ ಇಲ್ಲ ಅಂದ್ರೆ ಮತ್ತೆ ನೀವು ಏನ್ ಮಾಡ್ತೀರಾ? ದಯವಿಟ್ಟು ಕೇರ್ಲೆಸ್ ಮಾಡ್ಕೊಳ್ಬೇಡಿ. ಮುಂದೆ ನಾನು ಮೊನ್ನೆ ಹೇಳಿದೆ, 8ನೇ ಕ್ಲಾಸು 9ನೇ ಕ್ಲಾಸ್ ಹತ್ತದ ಮೇಲೆ 2ನೇ ಕ್ಲಾಸ್ ಪಾಠ ಕೇಳ್ಬೇಕಾದ್ರೆ ತಲೆಗೆ ಹೋಗಲ್ಲ ಅದು. ಈ ತಲೆ ಒಂಥರ ಮೆಂಟಲ್. ಅದು ಫ್ರೆಶ್ ಆಗಿದ್ದೀರಲ್ವ ಇವಾಗ, ನೀವು ಕಲಿಬೇಕು ಅಂತ ಇವಾಗ್ಲೇ ನೀವು ತೆಗೆದು ತುಂಬಿಸ್ಕೊಂಡ್ರೆ ತುಂಬಿಕೊಳ್ತದು. 5ನೇ ಕ್ಲಾಸ್ ಪಾಠ ನಾನು ಮಾಡಿದ ಮೇಲೆ 1ನೇ ಕ್ಲಾಸ್ ಪಾಠ ನಿಮ್ಗೆ ಇಡಿಸೋದೇ ಇಲ್ಲ, ಒಳಗಡೆ ಹೋಗೋದೇ ಇಲ್ಲ. ಅದು ಯವ್ವ ಬುಕ್ ನೋಡ್ಕೊಳ್ಳೋಣ, ಇಲ್ಲಿಗೇನೋ ಒಂದು ಹೇಳ್ತಾ ಇರುತ್ತದು. ಅರ್ಥವಾಯ್ತಾ? ಕೇರ್ಫುಲ್ ಆಗಿ ಅವತ್ತಿಂದ ಅವತ್ತೇ ಕಲೀರಿ. ಓಕೆ. ಸೊ ಅವಾಗ ಪಂಚಾಂಗ ಅಂದ್ರೆ ಏನು ಅಂತ ಗೊತ್ತಾಗಬೇಕು. ಆಮೇಲೆ ರಾಶಿಕಾರಕತ್ವಗಳನ್ನ ಬೇಜಾನ್ ಬರೆಸ್ತೀವಿ. ಅದನ್ನ ನೀವು ಆವತ್ತಿಂದ ಆವತ್ತೇ ಅಪ್ಡೇಟ್ ಆಗ್ತಾ ಬರಬೇಕು. ಅಪ್ಡೇಟ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಯಾರೇನು ಮಾಡಕ್ ಆಗಲ್ಲ. ಓಕೆ. ಅಲ್ಲಿ ಏನ್ ಮಾಡಿದ್ದಾರೆ, ಹಳೆ ಗ್ರಂಥಗಳಲ್ಲಿ ಬರೆಯುವಾಗ ರಾಶಿಕಾರಕತ್ವಗಳನ್ನ, ಗ್ರಹಕಾರಕತ್ವಗಳನ್ನ, ಭಾವಕಾರಕತ್ವಗಳನ್ನೆಲ್ಲ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದನ್ನ ಬಿಡಿಸಿ ಬಿಡಿಸಿ ಬರ್ಸಿದ್ದಾರೆ. ಬಿಡಿಸಿ ಬಿಡಿಸಿ ಅಂತ ಹೇಳಿದ್ರೆ ಕೆಲವು ಹೆಸರುಗಳನ್ನ ಕೊಟ್ಟು ಅದನ್ನ ಕೊಟ್ಟಿದ್ದಾರೆ, ಹೆಸರುಗಳ ಮುಖಾಂತರವಾಗಿ ಕೊಟ್ಟಿದ್ದಾರೆ. ಅಂದ್ರೆ ಒಂದು ರಾಶಿಯನ್ನ ತಗೊಂಡ್ರೆ ಅದಕ್ಕೆ 12 ಹೆಸರುಗಳು, ಆಯ್ತಾ? ಒಂದು ನೋಡಿ, ದ್ವಾದಶ ಭಾವ ವಿಚಾರ ಅಂತ ಕೊಟ್ಬಿಟ್ಟು ಎಲ್ಲವೂ ಹೇಗೆ ಕೊಟ್ಟಿರ್ತಾರೆ ಅಂತ ಹೇಳಿದ್ರೆ ನಿಘಂಟಿನ ಮುಖಾಂತರವಾಗಿ ಸಮುದ್ರದ ಸಂಸ್ಕೃತ ಪದಗಳನ್ನ ಕೊಟ್ಟು ಬರೆದಿರ್ತಾರೆ. ನೀವು ತುಂಬಾ ಚೆನ್ನಾಗಿ ಅಭ್ಯಾಸ ಮಾಡೋರಾಗಿದ್ರೆ ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ತುಂಬಾ ತುಂಬಾ ಚೆನ್ನಾಗಿರುತ್ತದೆ. ತನು ಏನದು ದ್ವಾದಶ ಭಾವ ವಿಚಾರ, ಧನುರ್ಧನ ಸೋದರ ಮಿತ್ರ ಪುತ್ರ ಶತ್ರು ಪ್ರಿಯಾಮೃತ ಪ್ರಿಯ ಮೃತ್ಯು ಶುಭ ಕ್ರಮೇಣ. ನೋಡಿ, ಈ ತರ ಒಂದೇ ಒಂದು ಪದ ಇದು. ತನು, ಧನು, ಸೋದರ, ಮಿತ್ರ, ಪುತ್ರ, ಶತ್ರು, ಪ್ರಿಯ, ಮೃತ್ಯು, ಶುಭ, ಕ್ರಮೇಣ. ಹಿಂಗೆ ಒಂದೇ ಪದ ಅದು. ಧನಭಾವ, ತನುಭಾವ, ಧನಭಾವ, ಸಹೋದರ ಭಾವ, ಮಿತ್ರ ಭಾವ, ಪುತ್ರ, ಶತ್ರು, ಪ್ರಿಯ ಅಂದ್ರೆ ಕಳತ್ರ, ಮೃತ್ಯು ಅಂದ್ರೆ ಅಷ್ಟಮ, ಶುಭ 9ನೇದು, ಕ್ರಮೇಣ ಕರ್ಮ ಯಾಸ್ತಗ್ನ, ಕರ್ಮ ಲಾಭ ವ್ಯಯ ಎಂಬುದಾಗಿ ಲಗ್ನಾದಿ ಭಾವಗಳನ್ನು ಕೊಟ್ಟಿದ್ದಾರೆ. ಸೊ ಹೀಗೆ ಇರೋದು. ಇದನ್ನು ಇವಾಗ ನಾವು ಚಿಕ್ಕ ವಯಸ್ಸಾಗಿದ್ದು ಅಥವಾ ಗುರುಕುಲದಲ್ಲಿ ಓದೋದಾಗಿದ್ರೆ ಇದನ್ನೆಲ್ಲ ನಾವು ಹೇಳಿ 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 ಕಂಠಪಾಠ ಮಾಡಿಸ್ಕೊಳ್ಬೋದ. ಆದ್ರೆ ಇವಾಗ ನಮಗೆ ಅದಕ್ಕೆ ಆ ಒಂದು ವ್ಯವಸ್ಥೆ ಇಲ್ಲ, ಅಂದ್ರೆ ಅಷ್ಟು ವಯಸ್ಸಿಲ್ಲ. ಅಟ್ಲೀಸ್ಟ್ ಕನ್ನಡದಲ್ಲಾದ್ರೂ ಬರೀಬೇಕು, ಓದಬೇಕು. ಬರೀಲಿಲ್ಲ ಅಂತ ಹೇಳಿದ್ರೆ ಆಗಲ್ಲ, ಓದ್ಲಿಲ್ಲ ಅಂತ ಹೇಳಿದ್ರೆ ಆಗದೇ ಇಲ್ಲ. ಸುಮ್ಮನೆ ನಾನು ಎಲ್ಲ ಮಾಡ್ಬಿಡ್ತೀನಿ, ಕೇಳಿದ ತಕ್ಷಣ ನನಗೆ ಅರ್ಥವಾಗ್ಬಿಡುತ್ತೆ ಅಂತ ಹೇಳಿದ್ರೆ ಯಾರ ಕೈಗೂ ಆಗಲ್ಲ, ಯಾರ ಕೈಗೂ ಆಗಲ್ಲ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಅರ್ಥವಾಯ್ತಾ?
ಅದಕ್ಕೆ ನಾವು ಏನ್ ಕೊಟ್ಟಿದ್ದಾರೆ, ನಿಘಂಟು ಅಂತ ಕೊಟ್ಟಿದ್ದಾರೆ. ರಾಶಿಯ ನಿಘಂಟು ಅಂತ ಕೊಟ್ಟಿರ್ತಾರೆ, ಲಗ್ನ ನಿಘಂಟು ಕೊಟ್ಟಿದ್ದಾರೆ, ನಕ್ಷತ್ರ ನಿಘಂಟು ಅಂತ ಕೊಟ್ಟಿದ್ದಾರೆ, ಭಾವ ನಿಘಂಟು ಅಂತ ಕೊಟ್ಟಿದ್ದಾರೆ. ಅದನ್ನೆಲ್ಲ ನಿಮಗೆ ಟೈಮ್ ಇದ್ದರೆ ಓದಿ, ಇಲ್ಲ ಅಂದ್ರೆ ಅಟ್ಲೀಸ್ಟ್ ನಾನು ಬರ್ಸೋದನ್ನಾದ್ರೂ ಓದಿ. ಅರ್ಥವಾಯ್ತಾ? ಓಕೆ. ಸೊ ಇವಾಗ ಲೆಕ್ಕಾಚಾರಕ್ಕೆ ಬರೋಣ. ಏನು, ನಿನ್ನೆ ನಾವು ಒಂದು ತೀರ್ಮಾನವನ್ನ ಮಾಡಿದ್ವಿ. ರಾಶಿ ಚಕ್ರಗಳನ್ನ ಹೇಗ್ ಬಂತು ಎಲ್ಲ ಬಂತು, ಅಲ್ಲಿವರೆಗೆ ನಿಂತ್ಕೊಂಡ್ವಿ. ಈಗ ಇನ್ನು ನಾವು ರಾಶಿಯ ಕಾರಕತ್ವಕ್ಕೆ ಹೋಗ್ಬೇಕು. ಅದಕ್ಕೆ ಮುಂಚೆ ನಾವೇನ್ ಮಾಡಿದ್ವಿ, 12 ತಿಥಿ ಅಮಾವಾಸ್ಯೆ, 12 ಹುಣ್ಣಿಮೆ ಅಂತ ಏನೋ ಒಂದು ಪದ ಹೇಳಿದ್ವಿ. ಅದು ನಿಮಗೆ ಪದ ಗೊತ್ತು. 12 ಹುಣ್ಣಿಮೆ, 12 ಅಮಾವಾಸ್ಯೆ ಅಂದ್ರೆ ಏನು, ಅಮಾವಾಸ್ಯೆ ಅಂದ್ರೆ ಹೇಗಿರುತ್ತೆ, ಏನ್ ಮಾಡ್ಬೇಕು, ಅದನ್ನ ಇದ್ರೊಳಗೆಲ್ಲ ಹೋಗ್ಬೇಕಲ್ವಾ. ಸೊ ಅವಾಗ ಅದೊಂದು ದೊಡ್ಡ ಚಾಪ್ಟರು. ಯಾವ ತಿಥಿ ಏನು, ಯಾವ ತಿಥಿಲಿ ಏನ್ ಮಾಡ್ಬೇಕು, ಇದು ಹಿಂಗಿಷ್ಟು ದೊಡ್ಡದಾಗ್ಬಿಡುತ್ತೆ. ನಾನು ಹೇಳ್ತನಲ್ಲ, ಇಷ್ಟು ದಿವಸ ಮಾಡಿದ್ದು ಬೇರೆ ಕಂಟೆಂಟ್ಸ್ ಅಷ್ಟೇ ನಿಮಗೆ ಹೇಳಿದ್ದು. ಈ ಪಾಠ ಶುರು ಮಾಡಿದ್ರೆ, ತಿಥಿ ಅನ್ನೋ ಪಾಠ ಶುರು ಮಾಡಿದ್ರೆ ಅದು ಇಷ್ಟುದ್ದ ಹೋಗುತ್ತೆ. ಏನೋ ಕೃಷ್ಣ ಪಕ್ಷ 15 ತಿಥಿ, ಶುಕ್ಲ ಪಕ್ಷ 15 ತಿಥಿ, ಅದರಲ್ಲಿ ನಂದ ತಿಥಿ, ಭದ್ರ ತಿಥಿ, ಜಯ ತಿಥಿ, ರಿಕ್ತ ತಿಥಿ, ಪೂರ್ಣ ತಿಥಿ, ತಿಥಿಗಳ ಅಧಿಪತಿ ಯಾರು, ತಿಥಿಗಳಿಗೆ ತಿಥಿಗಳ ದೇವತೆಗಳು ಯಾರು, ಯಾವ್ಯಾವ ತಿಥಿಯಲ್ಲಿ ಏನೇನು ಕೆಲಸ ಮಾಡಬೇಕು, ಹೋಗ್ತಾ ಆಗಿರುತ್ತೆ ಹಿಂಗೆ. ಬಟ್ ನೀವು ಇಷ್ಟು ಲೇಟಾಗಿ ಕಲ್ತ್ರೆ ನಾನೇನು ಮಾಡೋಕ್ಕಾಗಲ್ಲ. ನಾನು ಸುಮ್ಮನೆ ಪಾಠ ಹೇಳ್ಬಿಟ್ಟು ಪುಸ್ತಕದಲ್ಲಿರೋದ ಓದ್ಬಿಟ್ಟು ಹೋಗ್ಬಿಡ್ಬೋದು. ಅದಕ್ಕೆ ನಾನೇನು ಬೇಕಾಗಲ್ಲ, ಯಾಕಂದ್ರೆ ಎಲ್ಲರೂ ಓದಿರೋಂಥ ಮಕ್ಕಳೇ ಇದ್ದೀರಾ. ಹಾಗಾಗಿ ಪುಸ್ತಕದಲ್ಲಿ ಓದಿದ್ರೆ ಗೊತ್ತಾಗ್ಬಿಡುತ್ತೆ. ಬಟ್ ಅದು ಹಾಗಾಗಬಾರ್ದು. ಸ್ವಲ್ಪ ಟ್ರೈ ಮಾಡಿ, ಕಲ್ತ್ಕೊಂಡ್ರೆ ನಿಮಗೆ ಒಳ್ಳೆಯದು, ನನಗಲ್ಲ ನಿಮಗೂ ಒಳ್ಳೇದೇ. ಹೇಳ್ಕೊಡೋದಕ್ಕೆ ನಮಗೂ ಒಂದು ಸಂತೋಷ ಆಗುತ್ತೆ. ನಾನು ಏನು ಹೇಳ್ಕೊಟ್ನಪ್ಪ, ಚೆನ್ನಾಗಿ ಕಲ್ತ್ಕೊಂಡಾರಪ್ಪ ಅಂತೇಳಿ ಅಲ್ವಾ. ಸೊ ಅದಕ್ಕೆ ದಯವಿಟ್ಟು ಕಲೀರಿ ಕಲೀರಿ ಕಲೀರಿ. ನೆಪವನ್ನ ಹೇಳಬೇಡಿ. ನೆಪವನ್ನ ಹೇಳೋದಕ್ಕೆ ನಾವು ಸ್ಕೂಲಿಗೆ ಬರ್ತಾ ಇಲ್ಲ. ಯಾಕಪ್ಪ ನೆನ್ನೆ ಬಂದಿಲ್ಲ ಅಂದ್ರೆ, ಸರ್ ನಮ್ಮ ಅಜ್ಜಿಗೆ ಮಯೂಷರಲ್ಲ, ಮುನ್ನ ಕೇಳಿದ್ರೆ ನಮ್ಮ ತಾತ ಹಾಸ್ಪಿಟ್ಲ್ಗೆ ಹೋಗಿದ್ರು, ಅವ್ರ ತಾತನೂ ಇರಲ್ಲ ಅಜ್ಜಿನೂ ಇರಲ್ಲ. ನಾವೆಲ್ಲ ಸ್ಕೂಲಲ್ಲಿ ಹೇಳಿರಲ್ವಾ? ಹೇಳಿದಾರೆ ಯಾರಾದ್ರು? ಯಾರು ಹೇಳಿಲ್ವಾ? ಸ್ಕೂಲಲ್ಲಿ ಹೇಳ್ಕೊಟ್ಟಿಲ್ವಾ ಇದೆಲ್ಲ? ಸ್ಕೂಲಲ್ಲಿ ಹೇಳ್ಕೊಟ್ಟಿರ್ತಾರೆ ಇದೆಲ್ಲ, ಅರ್ಥಾಯ್ತಾ? ಸೊ ಅದಕ್ಕೆ ನಾವು ಅದನ್ನೆಲ್ಲ ಇಲ್ಲಿ ಟ್ರೈ ಮಾಡಬಾರ್ದು. ಅದು ಆವಾಗ ನಮಗೆ ಬುದ್ಧಿ ಇಲ್ಲ, ಆಟ ಆಡೋ ವಯಸ್ಸು, ಆಟ ಆಡೋಕ್ಕೆ ನಾವು ಹೆಚ್ಚು ಒತ್ತು ಕೊಡ್ತಾ ಇದ್ವಿ, ಅದಕ್ಕೆ ಮಾಡ್ತಾ ಇದ್ವಿ. ಬಟ್ ಅದನ್ನೇ ಇಲ್ಲಿ ನಾವು ಉಪಯೋಗಿಸಬಾರ್ದು. ಸಮಯ ಇಲ್ಲ ಅನ್ನೋ ಪದನೇ ಬರಬಾರ್ದು ಇಲ್ಲಿ. ಸಮಯ ಇಲ್ಲ ಅಲ್ಲ, ಸಮಯ ತಗೊಳ್ಬೇಕು, ಅದು ನಮ್ದು. ಓಕೆ. ಸೊ ಅವಾಗ ನಾವು ಮತ್ತೆ ಬ್ಯಾಕ್ ಟು ಪೆವಿಲಿಯನ್ ಬ್ಯಾಕ್ ಹೋದಾಗ ಏನಾಯ್ತು, ಸಂವತ್ಸರಗಳು. ಅಲ್ಲಿ ಏನ್ ಮಾಡಿದ್ವಿ, ಫಸ್ಟ್ ಒಂದು ಪಾಠ ಮಾಡಿದ್ದೆ ನಾನು ನಿಮಗೆ. ಏನು, 4 ಯುಗಗಳು, ಕೃತಾಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಅಂತ ಮಾಡಿದ್ವಿ. ಅದಾದ್ಮೇಲೆ ಏನ್ ಮಾಡಿದ್ವಿ, ಸಂವತ್ಸರಗಳು. ಎಷ್ಟು ಸಂವತ್ಸರ ಆಗತ್ತೆ ಅಂತ ಹೇಳಿದ್ವಿ, 4,32,000 ವರ್ಷ ಇದ್ಕೊಟ್ಟು ಒಂದು ಕಲಿಯುಗ ಅಂತ ಹೇಳಿದ್ವಿ. ಅದು ಆ ಕಡೆ ಬಿಟ್ಬಿಡಿ. ಸಂವತ್ಸರ ಅಂತ ಒಂದು ಪದ ಬಂತು. ವಾಟ್ ಇಸ್ ದ ಮೀನಿಂಗ್ ಆಫ್ ಸಂವತ್ಸರ, ಅಲ್ಲಿಂದ ಬರಬೇಕು. ಇವಾಗ ಸಂವತ್ಸರ ಅಂದ್ರೆ ಏನು? ಸಂವತ್ಸರ ಅಂತ ಹೇಳಿದ್ರೆ ಅಶ್ವಿನಿ ನಕ್ಷತ್ರದಿಂದ ಶುರು ಮಾಡಿ ಪುನಃ ಅಶ್ವಿನಿ ನಕ್ಷತ್ರಕ್ಕೆ ಬಂದು ನಿಲ್ಲುವ ಒಂದು ರೌಂಡು 360 ಡಿಗ್ರಿ ಪೂರ್ಣವನ್ನ ಮಾಡೋದಕ್ಕೆ, ಸೂರ್ಯನೋ ಚಂದ್ರನೋ ಒಂದು ಪೂರ್ಣವನ್ನ ಮಾಡೋದಕ್ಕೆ ಒಂದು ಸಂಪೂರ್ಣ ಅಂತ ಹೇಳ್ತೀವಿ, ಪೂರ್ಣ. ಆ ಪೂರ್ಣವಾಗೋದಕ್ಕೆ ನಾವು ಒಂದು ವರ್ಷ ಅಂತ ಕರಿತೀವಿ, 1 ಇಯರ್ ಅಂತ ಕರಿತೀವಿ, ಒಂದು ಸಂವತ್ಸರ ಅಂತ ಸಂಸ್ಕೃತದಲ್ಲಿ ಕರಿತೀವಿ. ಸೊ ಸಂವತ್ಸರ ಇಸ್ ಈಕ್ವಲ್ ಟು 12 ಮಾಸಗಳು. ಒಂದು ಸಂವತ್ಸರಕ್ಕೆ ಎಷ್ಟು ಮಾಸಗಳು? 12 ಮಾಸಗಳು. ಯಾಕೆ 12 ಮಾಸಗಳು ಬಂತು? 12 ಅಮಾವಾಸ್ಯೆ, 12 ಹುಣ್ಣಿಮೆ ಇರೋದ್ರಿಂದ 12 ಮಾಸಗಳು. 12 ಮಾಸಗಳು. 12 ಮಾಸಗಳನ್ನ ನಾವು 2 ಆಗಿ ಮಾಡಿದಾಗ ಏನಾಗತ್ತೆ? 2 ಸಂವತ್ಸರ ಆಗುತ್ತೆ ಗುರುಗಳೇ.
ಮಲ್ಟಿಪ್ಲೈಡ್ ಅಥವಾ ಡಿವೈಡ್ ಡಿವೈಡೆಡ್ ಬೈ 2 ಭಾಗ ಮಾಡಿದಾಗ ದಕ್ಷಿಣಾಯನ ಉತ್ತರಾಯಣ. ಬೋರ್ಡ್ ಕಾಣ್ತಿದ್ಯಾ? ಕಾಣಿಸುತ್ತೆ. ಓಕೆ. ಸೊ ಇಲ್ಲಿ ಸಂವತ್ಸರಗಳು ಒಟ್ಟು ಸಂವತ್ಸರಗಳೆಷ್ಟು? 60 ಸಂವತ್ಸರ. ಸಂವತ್ಸರನಾ? ಸೊ 60 ಸಂವತ್ಸರಗಳು. ಸಂವತ್ಸರಗಳು ಯಾಕೆ ಕೊಟ್ರು 60 ಅಂತ? ಯಾರು ಹೇಳಿದ 60 ಸಂವತ್ಸರ ಅಂತ? ನಾನೇ ಅಂದ್ರೆ ಯಾರು? ಹೆಸರಿಲ್ವಾ? ನೀನೇ ಉಪೇಂದ್ರನಾ? ರವಿ. ನಾನೇ ಅಂದ್ರೆ ನಾನು ಏನ್ ಅಂದ್ಕೊಳ್ಳಿ? ಸರಿ, ನೀವು ನೋಡ್ತಿದ್ದೀರಾ? ಎಲ್ರಿಗೂ ಗೊತ್ತಾಗಬೇಕಲ್ಲ. ಅರವತ್ತು ಸಂವತ್ಸರಗಳು ಯಾಕೆ? ಅದು ಗೊತ್ತಿಲ್ಲ ಅವ್ರುಗಳು. ಸೊ ಫಸ್ಟು ಸಂವತ್ಸರ ಅಂದ್ರೆ ಎಷ್ಟು? 360 ಡಿಗ್ರಿಯನ್ನು ಸುತ್ತು. ಅವಾಗ ಇಸ್ ನಮ್ಮ ಇದ್ರ ಪ್ರಕಾರವಾಗಿ 365 ದಿನ 6 ಗಂಟೆ 24 ನಿಮಿಷ ಅಂತ ತಗೊಂಡಿದ್ದೀವಿ. ಬಟ್ ಇದು ಆಮೇಲೆ ನೋಡ್ಕೊಳ್ಳೋಣ. ಈ ದಿನ ಬಿಟ್ಬಿಡಿ ಇವಾಗ, ಯಾಕಂದ್ರೆ ಈ ದಿನ ಬಂದು ಬೇರೆ ತರ ಬರುತ್ತೆ. ಒಟ್ಟು 365 ಡಿಗ್ರಿ ಇಲ್ಲಿಂದ ಸ್ಟಾರ್ಟ್ ಮಾಡಿ, ಎಲ್ಲಿ ಅಶ್ವಿನಿ ನಕ್ಷತ್ರದಿಂದ ಸ್ಟಾರ್ಟ್ ಮಾಡಿ ಪುನಃ ಅಲ್ಲಿ ಬಂದು ನಿಲ್ಲೋದಕ್ಕೆ ಅದು ನಮಗೆ ತಗೊಳ್ಳುವಂತ ಸಮಯ. ಇದನ್ನ 1 ಸಂವತ್ಸರ ಅಂತ ಕರೆದರು. ಒಟ್ಟು ಅವ್ರು ಹೇಳಿದಾಗೆ 60 ಸಂವತ್ಸರಗಳಿದಾವೆ. 60 ಸಂವತ್ಸರಗಳಿದಾವೆ. ಆ ಸಂವತ್ಸರಗಳನ್ನು ನೀವು ಪಂಚಾಂಗದಲ್ಲಿ ನೋಡಿದ್ರೆ ಗೊತ್ತಾಗತ್ತೆ. ಪಂಚಾಂಗದಲ್ಲಿ ಕೊಟ್ಟಿರ್ತಾರೆ. ಪಂಚಾಂಗ ಗೊತ್ತಿದೆಯಾ ನಿಮಗೆ? ಗೊತ್ತು ಸರ್. ಗೊತ್ತಿದೆ. ಇಟ್ಕೊಂಡಿರ ಪಂಚಾಂಗ ಎಲ್ಲಾರ ಹತ್ರನು? ಮನೆಯಲ್ಲಿದೆ ಗುರುಗಳು. ಮನೆಯಲ್ಲಿದೆ. ಎಲ್ರು ಪಂಚಾಂಗ ತಗೊಂಡು ಇಟ್ಕೊಬೇಕು ಪಕ್ಕದಲ್ಲಿ. ಅಲ್ವಾ? ಕಂಪ್ಲೀಟ್ ಆಗಿ ಇದರಲ್ಲಿ ಕೊಟ್ಟಿರ್ತಾನೆ. ಸೊ ಪಂಚಾಂಗನ ನೀವು ನೋಡೋದನ್ನ ಕಲಿಬೇಕು. ಒಟ್ಟು 60 ಸಂವತ್ಸರಗಳಿದಾವೆ ಅಂತ ಗೊತ್ತಾಯ್ತು. ಆಮೇಲೆ ನೋಡೋಣ ಏನೇನ್ ಹೆಸರು ಅಂತೇಳಿ. ಇವಾಗ ನಾವಿರೋ ಸಂವತ್ಸರ ಯಾವ್ದು ಇವಾಗ? ವಿಶ್ವಾವಸು. ನಾವಿರೋ ಸಂವತ್ಸರ ಇವಾಗ ವಿಶ್ವಾವಸು ನಾಮ ಸಂವತ್ಸರ. ಒಟ್ಟು 60 ಸಂವತ್ಸರ ಯಾಕೆ ಕೊಟ್ರು ಅಂತ ಗೊತ್ತಿಲ್ಲ ಇನ್ನು ನಮಗೆ. ಗೊತ್ತಿರ್ಬೇಕು, ಹಳಬರಿಗೆ ಯಾರನ್ನ ಗೊತ್ತಿರ್ಬೇಕಲ್ವಾ? ಯಾರು ಗೊತ್ತಿದೆ? ಗೊತ್ತಿಲ್ಲ. ಓಕೆ. ಸೊ ಅದನ್ನ ಏನ್ ಮಾಡಿದ್ರು? 12 ತಿಂಗಳಾಗಿ ಮಾಡಿದ್ರು. ಯಾಕೆ ಮಾಡಿದ್ರು?
12 ಅಮಾವಾಸ್ಯೆ 12 ಹುಣ್ಣಿಮೆ ಬರೋದ್ರಿಂದ 12 ಮಾಸಗಳಾಗಿ ಮಾಡಿದ್ರು. ಯಾವುದು 12 ಮಾಸಗಳಾಗಾದ್ರೆ ಚೈತ್ರದಿಂದ ಮಾಘ ಮಾಸದವರೆಗೂ, ಚೈತ್ರದಿಂದ ಚೈತ್ರ ಮಾಘ ಪಾಲ್ಗುಣ, ಚೈತ್ರ ಪಾಲ್ಗುಣದವರೆಗೂ 12 ಮಾಸಗಳು. ಇದನ್ನೆಲ್ಲ ನೀವು ಕಂಠಪಾಠ ಮಾಡ್ಕೊಳ್ಬೇಕು. ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಆಮೇಲೆ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಆಮೇಲೆ ಆಷಾಢ ಶ್ರಾವಣ, ಏನು ಭಾದ್ರಪದ, ಹಾ ಬರಿಬೇಕು ಅದನ್ನು. ಆಶ್ವಯುಜ, ಕಾರ್ತಿಕ, ಜ್ಯೇಷ್ಠ, ಇದು ಜ್ಯೇಷ್ಠ ಆದ್ಮೇಲೆ ಏನು? ಆಷಾಢ, ಹಾ ಶ್ರಾವಣ, ಹಾ ಭಾದ್ರಪದ, ಆಶ್ವೇಜ, ಕಾರ್ತಿಕ, ಮಾರ್ಗಶಿರ, ಪುಷ್ಯ, ಹಾ ಮಾಘ. ಸೊ ಇದನ್ನ ಎಲ್ರು ಖಂಡಿತವಾಗಿ ಬರಿಬೇಕು. ನಿಮ್ ಬುಕ್ಕಲ್ಲಿ ಬರ್ಕೊಳ್ಳಿ. ಬರುತ್ತೆ ಅಂತ ಬಿಡಬೇಡಿ. ಗುರುಗಳೇ ಒಂದ್ಸತಿ ಲಿಸ್ಟ್ ಹೇಳ್ಬಿಡಿ ಗುರುಗಳೇ, ಬರ್ಕೊಂಡ್ಬಿಡ್ತೀವಿ. ಚೈತ್ರ ಬರ್ಕೊಂತೀರಾ? ಓಕೆ. ಚೈತ್ರ, ವೈಶಾಖ 1 2 3, ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, 5ನೇದು ಬಂದು ಆಷಾಢ ಆದ್ಮೇಲೆ ಶ್ರಾವಣ, 6ನೇದು ಶ್ರಾವಣ ಆದ್ಮೇಲೆ ಭಾದ್ರಪದ, ಆಮೇಲೆ ಆಶ್ವೇಜ, 8ನೇದು ಆಶ್ವಜ ಆದ್ಮೇಲೆ ಕಾರ್ತಿಕ ಆದ್ಮೇಲೆ ಮಾರ್ಗಶಿರ, ಮಾರ್ಗಶಿರ, 10ನೇದು ಪುಷ್ಯ, 11 ಮಾಘ, 11, 12 ಪಾಲ್ಗುಣ. ಗುರುಗಳೇ ಆಶ್ವೇಜ ಪಾಲ್ಗುಣ. ಮತ್ತೆ ಕೆಲವು ಅಶ್ವಯುಜ ಅಂತಾನು ಕರಿಬೋದಾ ಅದಕ್ಕೆ? ಆಶ್ವೇಜ ಅಂತ ನಾನ್ ಮೊದ್ಲು ಆಶ್ವಯುಜ ಅಂತ ತಿಳಿದಿದ್ದೆ. ಆ ಎರಡು ಸರಿನಾ? ಆಶ್ವೀಜ ಅದು ಯುಜ ಅಂತ ಬರೀತಾರೆ, ಪರವಾಗಿಲ್ಲ, ಅದೇನು ಪರವಾಗಿಲ್ಲ. ಯುಜ ಅಂತ ಬರೀತಾರೆ, ಆಕ್ಚುಲಿ ಆಶ್ವೀಜ ಅಂತ ಅದು. ಸರಿ ಗುರು. ಇದು 12 ಮಾಸಗಳು ಶುರುವಾಗತ್ತೆ. ಈ 12 ಮಾಸಗಳನ್ನ ಇಲ್ಲಿಂದ ತಗೊಂಡಾಗ ಏನಾಗತ್ತೆ, ಇದು 1 2 3 4 ಅಂತ ಇದೆಯಲ್ವಾ, ಈ 12ಅನ್ನ ಡಿವೈಡ್ ಮಾಡಿದಾಗ 6 ಅಂತ ಶುರುವಾಗತ್ತೆ. ಈ 6ಅನ್ನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿಂದ ಇದಕ್ಕೆ ಇದನ್ನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಪೋರ್ಷನ್ ಅನ್ನ ಉತ್ತರಾಯಣ ಅಂತ ಕರೀತಾರೆ, ಇದನ್ನ ದಕ್ಷಿಣಾಯಣ ಅಂತ ಕರೀತಾರೆ. ಅಂದ್ರೆ ಸಂವತ್ಸರವನ್ನ 2 ಭಾಗ ಮಾಡಿದಾಗ ಒಂದು ಭಾಗ ಬಂದು ದಕ್ಷಿಣಾಯಣ, ಇದು ದಕ್ಷಿಣ. ಇಲ್ಲಿಂದ ಮೇಲ್ಗಡೆಯಿಂದ ಉತ್ತರಾಯಣ. ದಕ್ಷಿಣಾಯಣ, ಉತ್ತರಾಯಣ. ಬರ್ಕೊಂಡ್ರಾ?
2 ಭಾಗ ಮಾಡಿದಾಗ ಒಂದು ದಕ್ಷಿಣಾಯಣ, ಒಂದು ಉತ್ತರಾಯಣ. ಯಾವಾಗ ಸ್ಟಾರ್ಟ್ ಆಗತ್ತೆ ಇದು? ಯಾವಾಗ ಸ್ಟಾರ್ಟ್ ಆಗತ್ತೆ ಅಂತ ಹೇಳಿದ್ರೆ ಇದು ಜನವರಿ 14, 15 ಈ ಭಾಗದಲ್ಲಿ ಶುರುವಾಗತ್ತೆ. ಇದು ಬಂದು ಇಲ್ಲಿ ಯಾವಾಗ ಶುರುವಾಗತ್ತೆ ಹಂಗಾರೆ? 6 ತಿಂಗಳು. 6 ತಿಂಗಳು ಯಾವಾಗ? ಜೂನಾ? ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್. ಜೂನ್ 16. ಜೂನ್ 16ಕ್ಕೆ ಅಥವಾ 17ಕ್ಕೆ ಏನ್ ಶುರುವಾಗತ್ತಿದು? ಏನ್ ಶುರುವಾಗತ್ತೆ? ದಕ್ಷಿಣಾಯಣ ಶುರುವಾಗತ್ತೆ. ಇಲ್ಲಿ ಉತ್ತರಾಯಣ ಶುರುವಾಗತ್ತೆ. ಬರ್ಕೊಂಡ್ರ? ದಕ್ಷಿಣಾಯಣದ ಫಲಗಳು ಬೇರೆ, ಉತ್ತರಾಯಣದ ಫಲಗಳು ಬೇರೆ. ಇನ್ನು ಫಲಗಳಿಗೆಲ್ಲ ನಾವು ಹೋಗಿಲ್ಲ. ಫಸ್ಟ್ ನಿಮಗೆ ಏನೇನಿದೆ ಅಂತ ಗೊತ್ತಾಗ್ತಾ ಇರಬೇಕು. ಈ ಉತ್ತರಾಯಣ ದಕ್ಷಿಣಾಯಣ ಅಂತಕ್ಕಂಥದ್ದು ಎಷ್ಟು ತಿಂಗಳಿದೆ ಅಂತ ಹೇಳಿದ್ವಿ? 6 ತಿಂಗಳಿದೆ ಅಂತ ಹೇಳಿದ್ವಿ. ಉತ್ತರಾಯಣ 6 ತಿಂಗಳು, ದಕ್ಷಿಣಾಯಣ 6 ತಿಂಗಳು. ಸೊ ಈ 6 ತಿಂಗಳನ್ನ ಏನ್ ಮಾಡಿದ್ರು? ಮತ್ತೆ ಅವರು ಡಿವೈಡ್ ಅನ್ನ ಮಾಡಿದ್ರು. ಹೇಗ್ ಡಿವೈಡ್ ಮಾಡಿದ್ರಪ್ಪ ಅಂತ ಹೇಳಿದ್ರೆ, ಉತ್ತರಾಯಣ ದಕ್ಷಿಣಾಯಣ ಮತ್ತೆ ಡಿವೈಡ್ ಮಾಡಿದ್ರು 2 ಋತುಗಳಾಗಿ. 6 ಸಂವತ್ಸರ 2 ಆಯನಗಳನ್ನ 3 ಭಾಗ ಮಾಡಿದಾಗ ಋತುಗಳಾಯಿತು. ಒಟ್ಟು ಎಷ್ಟು ಋತುಗಳಿರ್ತದೆ ಅವಾಗ? 6 ಋತುಗಳು. 6 ಋತುಗಳು ಅಂದ್ರೆ ಉತ್ತರಾಯಣದಲ್ಲಿ 3, ದಕ್ಷಿಣಾಯಣದಲ್ಲಿ 3 ಋತುಗಳಾದವು. ಬರ್ಕೊಳ್ಳಿ. ಚೈತ್ರ ವೈಶಾಖ, ಚೈತ್ರ ವೈಶಾಖ ವಸಂತ ಋತು. ಚೈತ್ರ ಬರೀಲ್ಲ, ಎಲ್ಲ ಬರಿಬೇಕಾ? ಬರ್ಕೋತೀರಾ? ಬರ್ಕೋತಾ ಇದೀವಿ. ವಸಂತ ಋತು, ಚೈತ್ರ ವೈಶಾಖ. ಚೈತ್ರ ವೈಶಾಖ. ಚೈತ್ರ ವೈಶಾಖ ವಸಂತ ಋತು. ಬರ್ಕೊಂಡ್ರ? ಬಿಸಿಲು ಕಾಲ. ಬಿಸಿಲು ಕಾಲ, ಅದಕ್ಕೆ ಶುಕ್ರ ಅಧಿಪತಿ. ಯಾರದು ಮೊಬೈಲ್ ಇದು? ಇದನ್ನ ಆನ್ ಮಾಡ್ಕೊಂಡೆ ಮನೇಲಿ ಮಾತಾಡ್ತಿರೋದು ಯಾರದು? ಮ್ಯೂಟ್ ಮಾಡ್ಬಿಟ್ಟು ಮಾತಾಡಿ. ಅಲ್ಲ ನೀವು ಮನೆಯೊಳಗೆ ಏನಾನ ಮಾತಾಡ್ಕೊಳ್ಳಿ. ರೆಕಾರ್ಡಿಂಗ್ ಅಲ್ಲಿ ಹಂಗೆ ಬರುತ್ತದ. ಚೈತ್ರ ವೈಶಾಖ ಬಂದು ಬಿಸಿಲು ಕಾಲ. ಅದಕ್ಕೆ ಅಧಿಪತಿ ಬಂದು ಶುಕ್ರ. ಶುಕ್ರ ಅಧಿಪತಿ. ಇದು ಮಾರ್ಚ್ 21ರಿಂದ ಮೇ 21. ಮಾರ್ಚ್ 22ರಿಂದ 21. ಮಾರ್ಚ್ 22ರಿಂದ ಮೇ 21. ಈಗ ಜನವರಿ 15 ಇಲ್ಲಿಗೆ ಬಂತು. ಇದು ಫೆಬ್ರವರಿ 14. ಇದು ಫೆಬ್ರವರಿ 14. ಇದು ಮಾರ್ಚ್ 15. ಮಾರ್ಚ್ 15. ಅವಾಗ ಮಾರ್ಚ್ 22 ಅಂತ ಹೇಳಿದ್ರೆ ಎಷ್ಟು ದಿವಸ? 7 ದಿವಸನಾ? ಇದು ಮಾರ್ಚ್ 22. ಮಾರ್ಚ್ 22ರಿಂದ ಮೇ. ಅವಾಗ ಇಲ್ಲಿಂದ ಮಾರ್ಚ್, ಏಪ್ರಿಲ್, ಮೇ. ಮೇ 22 ಅಂದ್ರೆ ಇಲ್ಲಿರ್ಬೇಕು ಅಲ್ವಾ? ನೋಡಿ, ಈ ಜಾಗದಿಂದ ಈ ಜಾಗದವರೆಗೂ ಇದೇನಪ್ಪಾ ಅಂತ ಹೇಳಿದ್ರೆ ಏನ್ ಋತು ಇದು? ವಸಂತ ಋತು. ವಸಂತ ಋತು, ಬಿಸಿಲು ಕಾಲ.
ವಸಂತ ಋತು ಬಿಸಿಲು ಕಾಲ. ಹೂಗಳು ಚಿಗುರುತ್ತದೆ, ಮನಸ್ಸಿಗೆ ಆಹ್ಲಾದಕರ ಹುಟ್ಟುತ್ತದೆ. ಆ ಟೈಮ್ನಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಆ ತರ ಒಂದು ಕ್ವಾಲಿಟಿ ಇರುತ್ತೆ ಅಂತ ಅರ್ಥ. ಅಂದ್ರೆ ಈ ಜಾಗದಿಂದ ಈ ಜಾಗದವರೆಗೆ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಆ ತರ ಒಂದು ಕ್ವಾಲಿಟಿ ಇರುತ್ತೆ. ಎಲ್ಲಿಂದ? ಮಾರ್ಚ್ 22ನೇ ತಾರೀಕಿಂದ ಈ ಜಾಗದವರೆಗೂ. ಇದೆಲ್ಲ ನೀವು ಪರೀಕ್ಷೆ ಮಾಡಿ ನೋಡಬೇಕು. ಇವರುಗಳಿಗೆ ಮನಸ್ಸು ಯಾವಾಗ್ಲೂ ಹೊರಗಡೆ ಇರೋಣ, ಆನಂದವಾಗಿರೋಣ ಅಂತಾನೆ ಇರುತ್ತೆ ಇವ್ರಿಗೆಲ್ಲ. ಇಲ್ಲಿ ನಾನು ರಾಶಿ ಕಾರಕತ್ವ ಹೇಳ್ತಾ ಇಲ್ಲ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಋತುಗಳಲ್ಲೇ ಬರುವಂತ ಕಥೆಗಳು ಹೇಳ್ತೀರಿ. ಉತ್ತರಾಯಣಕ್ಕೂ ಫಲ ಇದೆ, ವಾರಕ್ಕೂ ಫಲ ಇದೆ, ತಿಥಿಗೂ ಫಲ ಇದೆ, ಎಲ್ಲದಕ್ಕೂ ಫಲ ಇದೆ. ಎಲ್ಲಾ ಫಲಗಳನ್ನು ನೀವು ತಿಳಿದುಕೊಳ್ತಿದ್ದೀರಾ ಅಷ್ಟೇನೆ. ಯೂಸ್ ಮಾಡೋರು ಯೂಸ್ ಮಾಡಬಹುದು. ವಸಂತ ಋತು ಆಯಿತು. ನೆಕ್ಸ್ಟ್ ಜ್ಯೇಷ್ಠ ಆಷಾಢ. ಜ್ಯೇಷ್ಠ ಆಷಾಢ ಗ್ರೀಷ್ಮ ಋತು, ಗಾಳಿ ಕಾಲ. ಇದಕ್ಕೆ ರವಿ ಮತ್ತೆ ಕುಜ ಅಧಿಪತಿ. ಎಲ್ಲಿಂದ ಎಲ್ಲಿವರೆಗದು? ಮೇ 22ರಿಂದ ಜುಲೈ 21. ಇಲ್ಲಿಂದ ಮೇ ಇಂದ ಹಿಡಿದು ಇದು ಜೂನ್ ಜುಲೈ 22. ಇದು ಏಪ್ರಿಲ್, ಮೇ, ಜೂನ್, ಜುಲೈ. ಜುಲೈ 22. ಜುಲೈ 22 ಇಲ್ಲಿಂದ ಇಲ್ಲಿವರೆಗೂ ಅದು ಆ ಕಾಲ. ದಯವಿಟ್ಟು ಇನ್ನೊಂದ್ಸತಿ ರಿಪೀಟ್ ಮಾಡಿ. ಜ್ಯೇಷ್ಠ ಆಷಾಢ ಗ್ರೀಷ್ಮ ಋತು, ಗಾಳಿ ಗಾಳಿ ರವಿ ಅಧಿಪತಿ. ಗಾಳಿ ಕಾಲ, ರವಿ ಅಂಡ್ ಕುಜ, ಕುಜಾಧಿಪತಿ. ಮೇ 22ರಿಂದ ಜುಲೈ 21. ಮೂರನೇದು ಶ್ರಾವಣ ಮತ್ತೆ ಭಾದ್ರಪದ. ಶ್ರಾವಣ ಭಾದ್ರಪದ. ಈ ಕಾಲದಲ್ಲಿ ಹುಟ್ಟುವವ್ರು ಹೆಂಗಿರ್ತಾರ ಗುರುಗಳೇ? ಈ ಪೀರಿಯಡ್ ಅಲ್ಲಿ ಮೇ ಮತ್ತೆ ಗಾಳಿ ಜುಲೈ. ಗಾಳಿ 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 ಕಾಲ ಮತ್ತೆ ಉಷ್ಣ ಜಾಸ್ತಿ ಇರುತ್ತೆ. ರವಿ ಮತ್ತೆ ಕುಜ ಅಧಿಪತಿ. ರವ ರವ ಅಂತ ಇರುತ್ತೆ. ಈ ಟೈಮ್ನಲ್ಲಿ ಹುಟ್ಟ ಮಕ್ಕಳುಗಳಿಗೆ ರವ ರವ ಅಂತ ಇರುತ್ತೆ. ಗಾಳಿ. ಶ್ರಾವಣ ಮತ್ತೆ ಭಾದ್ರಪದ ಮಳೆಗಾಲ. ಮಳೆಗಾಲ. ಚಂದ್ರ ಅಧಿಪತಿ. ಜುಲೈ 22 ರಿಂದ ಸೆಪ್ಟೆಂಬರ್ 21. ಸೆಪ್ಟೆಂಬರ್ 21. ನಾಲ್ಕನೇದು ಆಶ್ಲೇಷ. ಕ್ಷಮಿಸಿ, ಶ್ರಾವಣ ಭಾದ್ರಪದ ಋತು ಹೆಸರು ಗುರುಗಳು? ಶ್ರಾವಣ ಭಾದ್ರಪದ ವರ್ಷ ಋತು. ವರ್ಷ ಋತು. ಚಂದ್ರ ಅಧಿಪತಿ. ನಾಲ್ಕನೇದು ಆಶ್ವೀಜ ಮತ್ತೆ ಕಾರ್ತಿಕ. ಶರದೃತು. ಬೆಳದಿಂಗಳ. ಬೆಳದಿಂಗಳ ಕಾಲ. ಬುಧಾಧಿಪತಿ. ಬುಧಾಧಿಪತಿ. ಸೆಪ್ಟೆಂಬರ್ 22ರಿಂದ ನವೆಂಬರ್ 21. ಸೆಪ್ಟೆಂಬರ್ 22ರಿಂದ ನವೆಂಬರ್ 21. ಮಾರ್ಗಶಿರ. ಪುಷ್ಯ. ಮಾರ್ಗಶಿರ ಪ್ಲಸ್ ಅಂಡ್ ಪುಷ್ಯ. ಹೇಮಂತ ಋತು. ಹೇಮಂತ ಋತು
ಚಳಿಗಾಲ ಚಳಿಗಾಲ. ಗುರು ಅಧಿಪತಿ ನವೆಂಬರ್ 22ರಿಂದ ಜನವರಿ 21ರವರೆಗೆ. ಆರನೇದು ಮಾಘ ಮಾಸ ಮತ್ತು ಪಾಲ್ಗುಣ ಮಾಸ. ಮಾಘ ಮಾಸ ಅಂತಾನು ಕರೀತಾರೆ, ಮಾರ್ಗಶಿರ ಮಾಸ ಅಂತಾನು ಕರೀತಾರೆ. ಆಕ್ಚುಲಿ ಅದು ಮಾಘ ಮಾಸ ಅಂತಾನೆ ಕರೆ, ಮಾರ್ಗಶಿರ ಮೇಲ್ಗಡೆ ಇದೆ. ಮಾಘ ಮಾಸ, ಮಗ ಅಂತಾನು ಕರೀತಾರೆ, ಮಾಘ ಮಾಸ ಪ್ಲಸ್ ಪಾಲ್ಗುಣ. ಶಿಶಿರ ಋತು. ಚಿಗುರುಡಿಯುವ ಕಾಲ. ಅದಕ್ಕೆ ಶನಿ ಅಧಿಪತಿ. ಜನವರಿ 22ರಿಂದ ಮಾರ್ಚ್ 21ರವರೆಗೆ. ಅರ್ಥ ಆಯ್ತಾ? ಏನ್ ಬರ್ಕೊಂಡ್ರಿ? ಇದು ಮಾಸಗಳ ಹೆಸರು, ಋತುಗಳ ಹೆಸರು, ಆಮೇಲೆ ಅಧಿಪತಿಗಳು, ಡೇಟ್ಗಳು, ಮತ್ತೆ ಆ ಸಮಯದಲ್ಲಿ ಏನಾಗುತ್ತೆ ಅಂತ ಬರ್ಕೊಂಡೆ ಗುರುಗಳೇ. ಸೊ ಅದು ನಿಮಗೆ ಬೇಸಿಕ್ ಅಷ್ಟೇನೆ. ಅದನ್ನ ನಾವು ಸಂವತ್ಸರದ ಫಲಗಳು ಅಂತ ತೆಗಿತೀವಲ್ವಾ, ಆವಾಗ ಅದ್ರದ್ದು ಕೆಲಸ ಜಾಸ್ತಿ ಇರುತ್ತೆ. ಸಂವತ್ಸರದ ಫಲಗಳು ಅಂತ ತಗೊಂಡಾಗ ಸಂವತ್ಸರಗಳು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡಿದಾಗ, ನೀವು ಯಾವ ಸಂವತ್ಸರದಲ್ಲಿ ಹುಟ್ಟಿದ್ದೀರಾ ಮತ್ತೆ ಆ ಸಂವತ್ಸರದ ಫಲಗಳೇನು, ಅಲ್ಲಿ ಈ ಒಂದು ಅಧಿಪತಿಗಳು ಯಾರು, ಶುಕ್ರ, ರವಿ, ಕುಜ, ಬುಧ, ಗುರು, ಶನಿ, ಇವರುಗಳ ಪಾತ್ರ ಏನು ಅಲ್ಲಿ? ಯಾಕಂದ್ರೆ ಇವರು ಪಂಚಭೂತಗಳಿಗೆ ಅಧಿಪತಿಯಾಗಿರೋದ್ರಿಂದ ಅಲ್ಲಿ ನಡೆಯುವಂತ ಉದಯ ಯಾವಾಗ ಸೂರ್ಯ ಇದು ನಮಗೆ ಸಂವತ್ಸರ ಸ್ಟಾರ್ಟ್ ಆಗುತ್ತೋ ಅಲ್ಲಿಂದ ನಾವು ಒಂದು ಲೆಕ್ಕವನ್ನು ಹಾಕಿ ತೆಗೆಯುವಂಥದ್ದು. ಅದು ಮುಂಡೇನ ಅಸ್ಟ್ರಾಲಜಿ ಒಳಗಡೆ ತುಂಬಾ ಬರುತ್ತೆ. ಈಗ ನಮಗೆ ಅದು ಅಷ್ಟಾಗಿ ಬೇಕಾಗಲ್ಲ. ಓಕೆ, ಮತ್ತೆ ಪಾಠದೊಳಗಡೆ ಬರೋಣ. ಫಸ್ಟ್ ಆಫ್ ಆಲ್ ಇವಾಗ ನಾವು ಸಂವತ್ಸರಗಳು ಅಂತ ಕರೆದ್ವಿ. ಇಲ್ಲಿ ಏನು ಗೊಂದಲ ಬರುತ್ತೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಭಾರತ ದೇಶದಲ್ಲಿ ಏನೇನು ವಿಧವಾದಂತಹ ಆಚರಣೆಗಳಿದಾವೆ, ದೇಶ ಕಾಲ ವರ್ತಮಾನ ಅಂತಕ್ಕಂಥದ್ದು ಮುಖ್ಯವಾಗಿ ತಿಳ್ಕೊಳ್ಬೇಕು. ಭಾರತ ದೇಶದಲ್ಲಿ ಉತ್ತರ ಭಾರತ, ದಕ್ಷಿಣ ಭಾರತ, ಪೂರ್ವ, ಪಶ್ಚಿಮ ಅಂತೇಳಿ 4 ಭಾಗ ಮಾಡಿದಾಗ ಒಂದೊಂದು ಕ್ಷೇತ್ರದಲ್ಲೂ ಒಂದೊಂದು ಪ್ರಾಂತ್ಯದಲ್ಲೂ ಒಂದೊಂದು ವಿಧವಾದಂತಹ ಆಚರಣೆಗಳು ಇದಾವೆ. ಇದೆಲ್ರಿಗೂ ಗೊತ್ತಿರಬೇಕು. ಸಾಕಷ್ಟು ಸಾರಿ ಗೊಂದಲ ಬರ್ತಾನೆ ಇರುತ್ತೆ. ಸಾಮಾನ್ಯ ಜನಗಳು ಕೇಳ್ತಾನೆ ಇರ್ತಾರೆ, ಸರ್ ನೀವು ಯುಗಾದಿ ಇಲ್ಲಿ ಮಾಡ್ತಿದ್ದೀರಾ, ಅವರು ಯಾವಾಗಲೂ ಮಾಡ್ತಿದ್ದಾರೆ, ಅಲ್ಲೇನೋ ಮಾಡ್ತಿದ್ದಾರೆ, ಇಲ್ಲೇನೋ ಮಾಡ್ತಿದ್ದಾರೆ, ಒಂದೇ ಕನ್ಫ್ಯೂಸ್ ಅಂತೇಳಿ. ಅಲ್ಲಿ ಯಾಕೆ ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ ಅನ್ನೋದಾಗಿದ್ರೆ, ಒಟ್ಟು ಎಷ್ಟು ನಮ್ಮಲ್ಲಿ ಸಂವತ್ಸರಗಳಿದಾವೆ ಅಂತ ಹೇಳಿದ್ವಿ? 64 ಸಂವತ್ಸರಗಳು, 60 ಸಂವತ್ಸರಗಳಿದಾವೆ ಅಂತ ಹೇಳಿದ್ವಿ. ಆದರೆ ಅದನ್ನ ಹೇಗೆ ಕಂಡುಹಿಡಿತಾರೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಫಸ್ಟ್. ಮೊದಲನೆಯದಾಗಿ ಸೌರ ವರ್ಷ ಬರ್ಕೊಳ್ಳೋದಾಗಿದ್ರೆ ಬರ್ಕೊಳ್ಳಿ. ಸೌರ ವರ್ಷ ಅಂದ್ರೆ ಏನು? ಸೋಲಾರ್ ಬೇಸ್ಡ್. ಬೋರ್ಡ್ ಕಾಣ್ತಾ ಇಲ್ಲ? ಬೋರ್ಡ್ ಕಾಣಿಸ್ತಾ ಇಲ್ಲ ಗುರುಗಳೇ. ಈಗ ಕಾಣ್ತಿದ್ಯಾ? ಮೊದಲನೇದು ಸೌರ ವರ್ಷ. ಎರಡನೇದು ಚಾಂದ್ರ ವರ್ಷ.
ಮೂರನೇದು ಬೃಹಸ್ಪತಿ ವರ್ಷ. ನಾಲ್ಕನೇದು ಶ್ರಾವಣ ವರ್ಷ. ಐದನೇದು ನಕ್ಷತ್ರ ವರ್ಷ. ಹೀಗೆ ಆಚರಣೆಯಲ್ಲಿ ಇರೋದು ನಮ್ಮ ಹತ್ರ. ಇದನ್ನ ಇಲ್ಲೂ ವತ್ಸ ಅಂತ ಕಡೆ ಸಂವತ್ಸರ ಅಂತಾನೆ ಕರೆಯೋದು. ಇಲ್ಲೂ ಸಂವತ್ಸರನೇ, ಇದನ್ನು ಸಂವತ್ಸರನೇ, ಇದು ಸಂವತ್ಸರನೇ. ಆದ್ರೆ ಯೂಸ್ ಮಾಡತಕ್ಕಂಥ ಪ್ರಾಂತ್ಯಗಳು ಬೇರೆ. ಸೌರ ವರ್ಷ ಅಂದ್ರೆ ಸೌರಮಾನ ಪಂಚಾಂಗ ಅಂತ ಕರಿತೀವಲ್ವಾ. ಸೊ ಸೌರಮಾನ ಪಂಚಾಂಗ ಅಂತಕ್ಕಂಥದ್ದು ಸೂರ್ಯನ ಚಲನೆಗಳಿಂದ ನೋಡ್ತಕ್ಕಂಥದ್ದು. ಅಂದ್ರೆ ಅದೇ 360 ಡಿಗ್ರಿನೇ. ಸೂರ್ಯ ಒಂದು ರಾಶಿಯನ್ನ ಒಂದು 0 ಡಿಗ್ರಿಯಿಂದ ಸ್ಟಾರ್ಟ್ ಮಾಡಿ 360 ಡಿಗ್ರಿಯನ್ನ ಮುಟ್ಟೋದಕ್ಕೆ, ಅದನ್ನ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಸೌರಮಾನ, ಸೂರ್ಯ ಚಲನೆ, ಸೌರ ವರ್ಷ, ಸೌರಮಾನ ಪಂಚಾಂಗ ಅಂತ ಕರಿತೀವಿ. ಚಂದ್ರಮಾನ ಪಂಚಾಂಗ ಏನಪ್ಪಾ ಅಂತ ಹೇಳಿದ್ರೆ ಚಂದ್ರನ ಚಲನೆ ಇಟ್ಕೊಂಡು 0 ಡಿಗ್ರಿ ಟು 360 ಡಿಗ್ರಿ ಬರೋದಕ್ಕೆ ಚಾಂದ್ರಮಾನ ವರ್ಷ ಅಂತ ಕರಿತೀವಿ. ಬೃಹಸ್ಪತಿ ಅಂತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ಒಂದು ರಾಶಿಯಿಂದ ಅಂದ್ರೆ 30 ಡಿಗ್ರಿ, ಈ 30 ಡಿಗ್ರಿಯನ್ನ 0 ಡಿಗ್ರಿ ಟು 360 ಡಿಗ್ರಿ ಡೇಸ್ ಅಲ್ಲಿ ಯಾವಾಗ ಬರ್ತಾನೋ ಅದನ್ನ ನಾವು ಬೃಹಸ್ಪತಿ ವರ್ಷ ಅಂತ ಕಲಿತೀವಿ. ಆ ಕಡೆ ನಾರ್ತ್ ಇಂಡಿಯಾ ಕಡೆ ಎಲ್ಲ ಮಾಡ್ತಾರೆ ಅದನ್ನ ಬೃಹಸ್ಪತಿ ವರ್ಷ ಅಂತೇಳಿ. ಓಕೆ, ಬೃಹಸ್ಪತಿ ವರ್ಷ. ಆಮೇಲೆ ಶ್ರಾವಣ ವರ್ಷ ಅಂತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ಒಂದು ದಿನಕ್ಕೆ ಸೂರ್ಯ ಉದಯ, ಇದನ್ನೇ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ದೃಗ್ಗಣಿತ ಪಂಚಾಂಗ ಮತ್ತೆ ಸಿದ್ಧಾಂತ ಪಂಚಾಂಗ ಅಂತ ಕರಿತೀವಲ್ವಾ. ಇದು ಸೂರ್ಯ ಉದಯದಿಂದ ಸೂರ್ಯ ಒಂದು ದಿನ ಅಂತ ತಗೊಂಡ್ಬಿಟ್ಟು ಅವ್ರ ಪಾಡಿಗೆ ಅವ್ರ ಲೆಕ್ಕ ಹಾಕೊಂಡು ಹೋಗ್ತಾ ಇರ್ತಾರೆ. ನಮ್ಮ 365 ದಿವಸ ಆಯ್ತು, 370 ದಿವಸ ಆಯ್ತು, ಅವೆಲ್ಲ ಲೆಕ್ಕಕ್ಕೆ ಹಾಕಲ್ಲ ಅವರು. ಇವತ್ತು 360 ದಿವಸಕ್ಕೆ ಇಲ್ಲಿದ್ದಾನೆ ಅಂತ ಹೇಳಿದ್ರೆ ನೆಕ್ಸ್ಟ್ 360 ದಿವಸಕ್ಕೆ ಇಲ್ಲಿರ್ತಾನೆ ಸೂರ್ಯ. ಒಂದ್ ದಿನಕ್ಕೆ 1 ಡಿಗ್ರಿ ಅಂತ ಲೆಕ್ಕ ಹಾಕೊಂಡು ಹೋಗ್ತಾ ಇರ್ತಾರೆ. ಅವಾಗ ಅವ್ರಿಗೆ ಬರೋದು ಬೇರೆ 360 ಡಿಗ್ರಿನೇ ಬರೋದು. ಆಕ್ಚುಲಿ ನಮಗಿರೋದು 365 ದಿವಸ. ಸ್ವಲ್ಪ ಕನ್ಫ್ಯೂಸ್ ಮಾಡಿದೆ ಅಂತ ಕಾಣುತ್ತೆ, ಜಾಸ್ತಿ ಮಾತಾಡ್ಬಿಟ್ಟೆ. ಅರ್ಥ ಆಗಿಲ್ಲ ನಿಮಗೆ, ನಾನೇ ಸ್ವಲ್ಪ ಫಾಸ್ಟ್ ಮಾಡ್ಬಿಟ್ಟೆ ನಾನು. ನಿಧಾನವಾಗಿ ಹೇಳ್ತೀನಿ ಕೇಳ್ಕೊಳ್ಳಿ. ಈಗ ಭೂಮಿ ಹಿಂಗಿದೆಯಲ್ವಾ, ಹಿಂಗಿದೆ. ಇದು ಸುತ್ತಳತೆ ಎಷ್ಟಪ್ಪ? 360 ಡಿಗ್ರಿ. ನಾನ್ ಸುತ್ತೂರು ಸರಿ, ನೀವು ಸುತ್ತೂರು ಸರಿ, ಯಾರು ಹೇಳಿದ್ರು ಸರಿ, ಒಂದು ರೌಂಡ್ ಈಸ್ ಈಕ್ವಲ್ ಟು 360 ಡಿಗ್ರಿ ಕರೆಕ್ಟು. ಓಕೆ. ಸೌರ ವರ್ಷದವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ 0 ಡಿಗ್ರಿಯಿಂದ ಇಲ್ಲಿ ಯಾವುದೋ ಒಂದು ಇದೆ, ಇಲ್ಲಿಂದ ಮತ್ತೆ ಇಲ್ಲಿ ಬಂದು ಸುತ್ಕೊಂಡು ಬಂದು ಇಲ್ಲಿ ನಿಂತ್ಕೊಳ್ಳೋದಕ್ಕೆ 360 ಡಿಗ್ರಿ ಆಗತ್ತೆ. ಆದರೆ ದಿನಗಳ ಲೆಕ್ಕದಲ್ಲಿ ನೋಡಿದಾಗ 365 ದಿನ 6 ಗಂಟೆ 24 ನಿಮಿಷ ಆಗತ್ತೆ ಅಂತ ಲೆಕ್ಕ ತೆಗಿತಾರೆ. ಯಾರು ತೆಗೆಯೋದಿದು? ಪಂಚಾಂಗ ಸೌರಮಾನ ಪಂಚಾಂಗದವರು. ಅಂದ್ರೆ ಸೌರ ವರ್ಷ ಅಂತ ಬರೆದಿದ್ದೀನಲ್ಲ ಅದು. ಈ ಶ್ರಾವಣ ವರ್ಷ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಸೂರ್ಯ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾನೆ, ಆಯ್ತಾ? ದಿನಕ್ಕೆ 1 ದಿನ ಡಿಗ್ರಿ ಅವನು ಹೋಗೋದು, ದಿನಕ್ಕೆ 1 ಡಿಗ್ರಿ ಮೂವ್ಮೆಂಟ್ ಇರೋದು. ಸೊ 360 ಡಿಗ್ರಿಯನ್ನ ಕಂಪ್ಲೀಟ್ ಮಾಡಕ್ಕೆ ಎಷ್ಟು ದಿವಸ ಬೇಕು? 360 ದಿನ ಅಂತ ಅವ್ರು ತಗೊಳ್ಳೋದು. ಯಾರು? ಈ ಶ್ರಾವಣ ವರ್ಷದವರು. ಅವಾಗ ಇಲ್ಲಿ ಏನಾಯ್ತು ವ್ಯತ್ಯಾಸ? 65 ದಿನ 6 ಗಂಟೆ 24 ನಿಮಿಷ ವ್ಯತ್ಯಾಸ ಬಂತು. ಇದು ಎಲ್ಲಿಗೆ ಹೋಗೋದಂಗಾರೆ? ಇದು ಡಿಫರೆನ್ಸ್ ಬರ್ತಾ ಇರುತ್ತಲ್ವಾ? ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ನೀವುಗೆ ಶನಿ ಮಹಾರಾಜ ಇವಾಗ ಎಲ್ಲಿದ್ದಾರೆ? ಇವಾಗ ಎಲ್ಲಿದ್ದಾರೆ? ಮೀನದಲ್ಲಿ 3 ಡಿಗ್ರಿನ 4 ಡಿಗ್ರಿ ಎಲ್ಲ ಇದ್ದಾರೆ ಅಲ್ವಾ? ಕರೆಕ್ಟ್ ತಾನೆ? ಹೌದು ಸರ್. ಬಟ್ ತಿರುನಲ್ಲಾರಲ್ಲಿ ಮಾರ್ಚ್ ತಿಂಗಳಲ್ಲಿ ಬರೋದು. ಮಾರ್ಚ್ 12ಕ್ಕೆ
ಮೀನ ರಾಶಿಗೆ ಶನಿ ಮಹಾತ್ಮ ಎಂಟ್ರಿ ಆಗ್ತಾ ಇರೋದು. ಏನ್ ಮಾಡೋದು ಇವಾಗ ನಾನು? ಬಿಕಾಸ್ ಏನಪ್ಪಾ ಅಂದ್ರೆ ಅವರು ಡಿಗ್ರಿ ಲೆಕ್ಕದಲ್ಲಿ ನೋಡ್ಕೊಂಡ್ಬಿಟ್ಟು ಇಲ್ಲಿಂದ ಯಾವ್ದೋ ಒಂದು ರಾಶಿಯಲ್ಲಿ ಯಾವ್ದೋ ಕುಂಭರಾಶಿಯಲ್ಲಿ ಎಂಟ್ರಿ ಆಯ್ತು, ಕುಂಭರಾಶಿಯಿಂದ ಮೀನ ರಾಶಿಗೆ ಎಂಟ್ರಿ ಆಗಬೇಕು, ಈ ಲೆಕ್ಕ ಹಾಕೊಂತಾರ ಅವರು. 360 ಡಿಗ್ರಿ ಅದು ಬಿಟ್ಟು ಮೇಲ್ಗಡೆ ಹೋಗಲ್ಲ, ಅವರು ಕೆಳಗಡೆ ಬರಲ್ಲ. ಸೊ ಹಂಗಾಗಿ ಅದೇನ್ ಮಾಡ್ತಾರೆ ಅವರು, ಆ ಮೈನಸ್ ಮಾಡ್ತಾ 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 ಬಂದು ನಮಗೂ ಅವ್ರಿಗೂ ಇಷ್ಟು ಡಿಫ್ರೆನ್ಸ್ ಬರುತ್ತೆ. ಇದನ್ನ ಅಲ್ಲಿಗೆ ಹೋಗಿ ಆಚರಣೆ ಮಾಡೋರು ಗತಿ ಏನು? ಈಗ ನಿಮ್ಮನ್ನ ಯಾರನ್ನ ಕೇಳಿದ್ರೆ ಏನ್ ಹೇಳದ್ ನಾವು? ಇಲ್ಲಿ ನೀವು ನೋಡಿದ್ರೆ ಆಗ್ಲೇ ಶನಿ ಇದಾಗೋಯ್ತು ಅಂತ ಹೇಳ್ಬಿಟ್ಟು ಶನಿ ಶಾಂತಿ ಮಾಡ್ತಾ ಇದ್ದೀರಾ, ಶನಿ ಮಾತ್ರ 7.5 ಬಂತು ಅಂತ ಹೇಳ್ತಿದ್ದೀರಾ, ಮೇಷರಾಶಿಗೆ 7.5 ಪ್ರಾರಂಭ ಆಯ್ತು ಅಂತ ಹೇಳ್ತಿದ್ದೀರಾ, ಮಕರ ರಾಶಿಗೆ 7.5 ಬಿಡ್ತು ಅಂತ ಹೇಳ್ತಿದ್ದೀರಾ. ಮೂಲ ಸ್ಥಾನವಾಗಿರ್ತಕ್ಕಂಥ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನೋಡಿದ್ರೆ ಇನ್ನೂ ಎಂಟ್ರನೇ ಆಗಿಲ್ಲ ಅಂತವ್ರೆ. ಏನ್ ಸಾರ್ ಮಾಡೋದು ನೀವು? ಏನ್ ನೀವು ಜ್ಯೋತಿಷ ಏನ್ ಹೇಳ್ತಿರೋದು ನೀವು ಅಂತ ಕಂದಲ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಅವರು ಶ್ರಾವಣ ವರ್ಷ ಅಂದ್ರೆ ಸಿದ್ಧಾಂತ ಇದು ಇಷ್ಟೇನೆ. ಏನು 1 ಡಿಗ್ರಿ ಮೂವ್ ಆಗತ್ತಂದ್ರೆ ಅದು 1 ಡಿಗ್ರಿನೇ. ಆಕ್ಚುಲಿ ಗೋಲಾಕಾರ ಹಿಂಗಿರೋದಲ್ವಾ, ರೌಂಡ್ ಅಲ್ಲ, ಎಕ್ಸಾಕ್ಟ್ ರೌಂಡ್ ಆಗಿದೆಯಾ? ಅದು ಎಕ್ಸಾಕ್ಟ್ ರೌಂಡ್ ಆಗಿಲ್ಲ, ಈ ತರನೇ ಇರೋದದು. ಯಾವುದು? ನಮ್ಮ ಸೂರ್ಯ ಭೂಮಂಡಲ. ಹಾಗಾಗಿ ಇಲ್ಲಿ ವೆಲಾಸಿಟಿ, ಇಲ್ಲಿ ವೆಲಾಸಿಟಿ, ಇಲ್ಲಿ ವೆಲಾಸಿಟಿ ನೋಡಿ, ಇಲ್ಲಿಂದ ಇಲ್ಲಿಗೆ ತಗೊಳ್ತಕ್ಕಂಥ ವೆಲಾಸಿಟಿ ಎಲ್ಲ ಕೆಲವು ಚೇಂಜಸ್ಗಳಿರುತ್ತೆ. ಆ ಚೇಂಜಸ್ಗಳನ್ನ ಕ್ಯಾಲ್ಕುಲೇಷನ್ ಮಾಡಿನೇ ಅವರು 360 ಡಿಗ್ರಿಗೆ 365 ದಿವಸ ಆಗತ್ತೆ ಅಂತ ಕಂಡುಹಿಡಿದಿರೋದು. ಶ್ರಾವಣ ವರ್ಷದವ್ರು ಏನ್ ಮಾಡ್ತಾರೆ, ಅದೆಲ್ಲ ನನಗೆ ಗೊತ್ತಿಲ್ಲಪ್ಪ, 1 ಡಿಗ್ರಿಗೆ 1 ದಿನ ಮೂವ್ ಆಗತ್ತೆ, 360 ಡಿಗ್ರಿ ಆಯ್ತು ಅಂತ ಹೇಳಿದ್ರೆ 1 ವರ್ಷ ಆಯ್ತು ಅಂತ ಅವ್ರ ಲೆಕ್ಕ. ಸೊ ದಿಸ್ ಇಸ್ ಕಾಲ್ಡ್ ಶ್ರಾವಣ ವರ್ಷ. ನಕ್ಷತ್ರ ವರ್ಷ ಏನಪ್ಪಾ ಅಂತ ಹೇಳಿದ್ರೆ, ನಕ್ಷತ್ರ ವರ್ಷ ಅಂತ ಹೇಳಿದ್ರೆ ಏನಪ್ಪಾ ಅಂತ ಹೇಳಿದ್ರೆ 27 ನಕ್ಷತ್ರಗಳಿದಾವೆ, 27 ನಕ್ಷತ್ರಗಳು ಅಲ್ವಾ? ಸೊ ಅವಾಗ 27 ದಿನ ಅಷ್ಟೇ ಅವ್ರಿಗೆ, 1 ನಕ್ಷತ್ರಕ್ಕೆ 1 ದಿನ. ಅವಾಗ 12 × 27 ಎಷ್ಟಾಯ್ತು? ಟಕ್ ಟಕ್ ಅಂತ ಕ್ಯಾಲ್ಕುಲೇಷನ್ ತಗೊಂಡು ಮಾಡ್ಬೇಕು. 12 × 27 324. 324 ದಿವಸಕ್ಕೆ ಅವರಿಗೆ ಮುಗಿದೋಯ್ತು. ಅಕ್ಕ ಈಗ ನನಗೆ 365 ದಿವಸ ಇದೆ, ಎಲ್ಲೋಯ್ತು ಇದು ಲೆಕ್ಕ ಇವಾಗ ನಮಗೂ ಅವ್ರಿಗೂ? 41 ದಿವಸ ಹಿಂದೆ ಹೋಯ್ತು. 41 ದಿವಸ ಹಿಂದೆ ಹೋಗಿದ್ರಿಂದ ನನಗೆ ಬಂದಿದ್ದು ಅವ್ರಿಗೆ ಬಂದಿದ್ದು ಏನಾಯ್ತು, ವ್ಯತ್ಯಾಸ ಬಂತು. ಸೊ ಇವ್ರ ನಕ್ಷತ್ರವನ್ನ 27 ದಿನ ಅಂತ ತಗೊಂಡ್ ಮಾಡ್ತಾರೆ. ಇಷ್ಟೆಲ್ಲ ಗೊಂದಲಗಳಿದಾವೆ ನಮ್ಮ ಪಂಚಾಂಗದ ಅದು ಜ್ಯೋತಿಷ್ಯದಲ್ಲಿ, ನಮ್ಮ ಸಿದ್ಧಾಂತದಲ್ಲಿ. ಅಥವಾ ಆಯ್ತಾ ಹೇಳಿದ್ದು? ಸೊ ನಮ್ಮಲ್ಲಿ ಆಚರಣೆ ಮಾಡ್ತಕ್ಕಂಥದ್ದು ಒಂದು ಸೌರಮಾನ ಪಂಚಾಂಗ, ಇನ್ನೊಂದು ಚಾಂದ್ರಮಾನ ಪಂಚಾಂಗ, ಇನ್ನೊಂದು ಬೃಹಸ್ಪತಿ ಪಂಚಾಂಗ, ಕೆಲವರು ಶ್ರಾವಣ ಪಂಚಾಂಗ, ಕೆಲವರು ನಕ್ಷತ್ರ ಪಂಚಾಂಗವನ್ನ ಯೂಸ್ ಮಾಡ್ತಾರೆ. ಇದು ಸಿದ್ಧಾಂತದ ಪಂಚಾಂಗದ ಪ್ರಕಾರವಾಗಿ ಹೋಗುತ್ತೆ. ಇದು ಎಲ್ಲಾ ಕಡೆನೂ ಯೂಸ್ ಮಾಡಲ್ಲ, ಕೆಲವರು ಮಾತ್ರ ಯೂಸ್ ಮಾಡ್ತಾನೆ ಇದ್ದಾರೆ. ನಾನು ಹೇಳಿಲ್ವ ಇವಾಗ ಶನಿಮಹಾತ್ಮ ದೇವಸ್ಥಾನದಲ್ಲಿ ಮಾರ್ಚ್ ಅಲ್ಲಿ ಶನಿಮಹಾತ್ಮ ಮೀನ ರಾಶಿಗೆ ಎಂಟ್ರಿ ಆಗ್ತಾರೆ. ಇದನ್ನ ಒಪ್ಪಕ್ಕಾಗತ್ತಾ ಅಂದ್ರೆ ಎಲ್ಲಾ ಜ್ಯೋತಿಷಿಗಳು ಕೈಗೂ ಹೇಳಕ್ಕಾಗಲ್ಲ, ಒಪ್ಕೊಳಕ್ಕಾಗಲ್ಲ. ಬಟ್ ಆಚರಣೆ ಅಂತ ಬಂದಾಗ ಮಾಡ್ಕೊಳ್ರಪ್ಪ ಅಂತ ಹೇಳ್ಬೇಕಷ್ಟೇ. ಅವಾಗ ಇದನ್ನ ನಾವೇನ್ ಮಾಡ್ತಾರೆ, ಜ್ಯೋತಿಷಕ್ಕೆ ಇದನ್ನ ಬಳಸಲ್ಲ, ಇದನ್ನ ಒನ್ಲಿ ಫಾರ್ ಆಚರಣೆಗೆ ಅಂತ ಯೂಸ್ ಮಾಡ್ಕೊಳ್ಬೇಕೇ ಹೊರತು ಇದನ್ನೆಲ್ಲ ತಗೊಂಡು ನಾವು ಆಚರಣೆ ಮಾಡ್ಕೊಳಕ್ ಆಗಲ್ಲ. ಹಾಗಾಗಿ ನಕ್ಷತ್ರ ವರ್ಷನೂ ಇಲ್ಲ, ಅದು ಎಲ್ಲೋ ಒಂದ್ ಕಡೆ ಯೂಸ್ ಮಾಡ್ಕೊಳ್ತಾರೆ. ಶ್ರಾವಣ ವರ್ಷನೂ ಇಲ್ಲ, ಅದು ಎಲ್ಲೋ ಒಂದ್ ಕಡೆ ಯೂಸ್ ಮಾಡ್ಕೊಳ್ತಾರೆ. ಇವಾಗ ನಮ್ಮ ರೂಢಿಯಲ್ಲಿರ್ತಕ್ಕಂಥದ್ದು ಯಾವ್ದಪ್ಪ ಅಂತ ಹೇಳಿದ್ರೆ ಈ 2 ವರ್ಷ ಪಂಚಾಂಗಗಳು, ಒಂದು ಸೌರಮಾನ ಪಂಚಾಂಗ, ಇನ್ನೊಂದು ಚಾಂದ್ರಮಾನ ಪಂಚಾಂಗ. ಹಾಗಾದ್ರೆ ಚಾಂದ್ರನನ್ನ ನಾವು ಹೆಂಗ್ ಗುರುತಿಸ್ತೀವಪ್ಪ? ಚಂದ್ರನ ಗ್ರಹಗಳನ್ನ ಯಾವ ತರ ಗುರುತಿಸ್ತೀವಿ ಅಂತ ಹೇಳಿದ್ರೆ, ಚಂದ್ರ ಯಾವ ನಕ್ಷತ್ರದಲ್ಲಿ ಇರುತ್ತಾನೋ ಆ ನಕ್ಷತ್ರದ ಹೆಸರಿನಲ್ಲಿ ನಾವು ಚಂದ್ರನನ್ನ ಹೇಳೋದು. ಇವತ್ತು ಯಾವ ನಕ್ಷತ್ರದಲ್ಲಿದ್ದಾನೆ, ಆ ನಕ್ಷತ್ರದಲ್ಲಿ ಚಂದ್ರ ಇದ್ದಾನೆ ಅಂತ ಅರ್ಥ. ಹಾಗೆ ನೋಡಿದಾಗ ಅವನು ಒಂದು ದಿನಕ್ಕೆ, ಒಂದು ತಿಂಗಳಲ್ಲಿ ಏನ್ ಮಾಡ್ಬಿಡ್ತಾನೆ, ಸುತ್ಕೊಂಡ್ಬಂದ್ಬಿಡ್ತಾನೆ. ಆ ಸುತ್ಕೊಂಬರೋದು ಎಷ್ಟು ದಿವಸ ಆಗತ್ತೆ ಅಂತ ಹೇಳಿದ್ರೆ
29 ದಿನ 29.5 ಇದು ಒಂದು ತಿಂಗಳವನಿಗೆ. ಅವಾಗ 29 ಪಾಯಿಂಟ್ ಎಷ್ಟಾಯ್ತು? 29.5 into 12. 355. 355 ದಿನಗಳು. ಅರ್ಥವಾಯ್ತಾ? ಸೊ ಅವಾಗ ಏನಾಯ್ತು, 4 ಬಂತು ಗುರುಗಳೇ. ಅಲ್ಲಿ ನಾನು 365 ಸೆಕೆಂಡ್ ಇದು ಗಂಟೆಗಳಿದಾವೆ. 29.5 ಡೇಸ್ ಪ್ಲಸ್ 6 2 ಅವರ್ಸ್ ಏನಾಗಿದೆ ಅಲ್ಲಿ. ಸರಿ. ಓಕೆ, ಅವಾಗ ಸೌರಮಾನ ಅಂತಕ್ಕಂಥದ್ದು ಎಷ್ಟಪ್ಪ ಅಂತಂದ್ರೆ 365 ದಿನ 24 ಇದು ಎಷ್ಟು ಗಂಟೆ? 6 ಗಂಟೆ 24 ನಿಮಿಷ. ಚಾಂದ್ರಮಾನ ಅಂತಕ್ಕಂಥದ್ದು ಎಷ್ಟು? 355 ದಿನ. ಬ್ಯಾಲೆನ್ಸ್ ಎಷ್ಟು ಬಂತ ಅವಾಗ? 10 ದಿನ. 10 ದಿನ 6 ಗಂಟೆ 24 ನಿಮಿಷ ಒಂದು ವರ್ಷಕ್ಕೆ ಅಲ್ವಾ? ಇದೇನಾಗತ್ತೆ 3 ವರ್ಷ ಆದ್ಮೇಲೆ ಎಷ್ಟಾಗತ್ತೆ ಇದು? 1 ತಿಂಗಳು. 30 ದಿವಸ ಆಗತ್ತಾ? ಅವಾಗ 1 ತಿಂಗಳಾಗತ್ತಾ? ಸೊ ಈ 1 ತಿಂಗಳು ಅಧಿಕವಾದಾಗ್ಲೇನೆ ಇದನ್ನೇ ನಾವೇನ್ ಮಾಡ್ತೀವಿ, ಈ ಒಂದು ಸೌರಮಾನ ಪಂಚಾಂಗ ಮತ್ತೆ ಚಾಂದ್ರಮಾನ ಪಂಚಾಂಗವನ್ನ ಸೇರಿಸೋದಕ್ಕೋಸ್ಕರವಾಗಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ 1 ತಿಂಗಳು ಅಧಿಕ ಮಾಸ ಅಂತ ತಗೊಳ್ತೀವಿ. ಈ 1 ತಿಂಗಳು ಅಧಿಕ ಮಾಸ. ಇದು ಇನ್ನೊಂದು ಸರ್ತಿ ಹೇಳಿ ಸರ್, ಇದು ಅಧಿಕ ಮಾಸದ್ದು ಪ್ಲೀಸ್, ಗೊತ್ತಾಗ್ಲಿಲ್ಲ ಅದು. ಸೌರಮಾನ ಪಂಚಾಂಗ ಆಚರಣೆ ಮಾಡೋರಿಗೆ 365 ದಿನ 6 ಗಂಟೆ 24 ನಿಮಿಷ ಆಯ್ತು ಬರುತ್ತೆ. ಚಾಂದ್ರಮಾನ ಪಂಚಾಂಗ ಅಂತಕ್ಕಂಥದ್ದು ಏನಪ್ಪಾ ಅಂದ್ರೆ ಚಂದ್ರನನ್ನ ನೋಡಿ ನಾವು ಪೂಜೆ ಆಚಾರ ಇದು ಮಾಡ್ತಕ್ಕಂಥವ್ರಿಗೆ ಚಾಂದ್ರಮಾನ ಪಂಚಾಂಗ ಅಂತ ಕರಿತೀವಿ. ಅದು ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 355 ದಿನಕ್ಕೆ 1 ವರ್ಷ ಮತ್ತು 1 ವರ್ಷ ಎಂಡ್ ಆಗುತ್ತದು. ಆಗ 365 ದಿನ ಸೌರ ವರ್ಷಕ್ಕೂ ಚಾಂದ್ರಮಾನ ವರ್ಷಕ್ಕೂ 10 ದಿನ ಡಿಫರೆನ್ಸ್ ಬರ್ತಾ ಇರುತ್ತೆ. ಅದಕ್ಕೇನೆ ನಿಮಗೆ ಯುಗಾದಿ ಹಬ್ಬ ಯಾವುದೇ ಹಬ್ಬಗಳಾಗಿರ್ಲಿ, ಇವತ್ತು ಬಂದಿದ್ದು ಇನ್ನು 10 ದಿವಸ ಬರ ತಿಂಗಳು ಬರ ವರ್ಷ 10 ದಿವಸ ಹಿಂದೆ ಹೋಗುತ್ತೆ. ಅದ್ರ ನೆಕ್ಸ್ಟ್ ವರ್ಷ 10 ದಿವಸ ಹಿಂದೆ ಹೋಗುತ್ತೆ. ಅದ್ರ ನೆಕ್ಸ್ಟ್ ವರ್ಷ 10 ದಿವಸ ಹಿಂದೆ ಹೋಗುತ್ತೆ. ಆದ್ರೆ ನೆಕ್ಸ್ಟ್ ವರ್ಷ ಸರಿಯಾಗಿ ಬಂದ್ಬಿಡುತ್ತೆ. 10 ದಿವಸ ಮೈನಸ್ ಆಯ್ತಾ ಬಂತಲ್ವಾ? ಈ 10 ದಿವಸ ಏನಾಯ್ತು, 3 ವರ್ಷಕ್ಕೆ 3 ವರ್ಷಕ್ಕೆ 30 ದಿನ ಆಯ್ತು. ಈ 30 ದಿನ ಎಕ್ಸ್ಟ್ರಾ ಆಯ್ತು ಯಾವುದು ತಿಂಗಳಲ್ಲಿ. ಅವಾಗ ನಿಮಗೆ 13 ತಿಂಗಳು ಬಂತಲ್ವಾ? ಚಾಂದ್ರಮಾನ ಪಂಚಾಂಗದಲ್ಲಿ ಅಧಿಕ 21 ತಿಂಗಳು ಎಕ್ಸ್ಟ್ರಾ ಬಂತಾ? ಬಂತು. ಆ 1 ತಿಂಗಳನ್ನ ನಾವು ಸಮತೂಗಿಸೋದಕ್ಕೋಸ್ಕರವಾಗಿ ಇದಕ್ಕೆ ಅಧಿಕ ಮಾಸ ಅಂತ ಕೊಟ್ಟಿರೋದು. ಇದನ್ನ ಆಷಾಢದಿಂದ ಕಾರ್ತಿಕ ಮಾಸದ ಒಳಗಡೆ ಕೊಡ್ತಾರೆ. ಅಧಿಕ ಆಷಾಢ, ಅಧಿಕ ಶ್ರಾವಣ, ಅಧಿಕ ಕಾರ್ತಿಕ ಅಂತೇಳಿ ಅಧಿಕ ಮಾಸ ಅಂತ ಕೊಡ್ತಾರೆ. ಇದು ಲೆಕ್ಕಕ್ಕೆ ಇರಲ್ಲ. ಏನಕ್ಕೆ ಇರಲ್ಲ? ಪೂಜೆಗಿರಲ್ಲ ಅಥವಾ ಯಾವ್ದೋ ಆಚರಣೆಗಿರಲ್ಲ. ಭಾದ್ರಪದ ಬಂದ್ಬಿಟ್ರೆ ಭಾದ್ರಪದ 1 ಮಾಸ ಮುಂದೆ ಹೋಗ್ಬಿಡುತ್ತೆ. ದಿಸ್ ಇಸ್ ದ ಪ್ರಾಬ್ಲಮ್. ಅದಕ್ಕೆ ಇದನ್ನ ನಾವು ಅಧಿಕ ಮಾಸ ಅಂತ ಕರೆಯೋದು. ಅರ್ಥವಾಯ್ತಾ? ಗೊತ್ತಾಯ್ತು ಸರ್. ಎಷ್ಟು ಲೆಕ್ಕಗಳೆಲ್ಲ ಇದಾವಲ್ವಾ? ಎಷ್ಟೊಂದು ಲೆಕ್ಕಗಳೆಲ್ಲ ಇದಾವೆ.
ಏನಪ್ಪಾ ಅಂತ ಹೇಳಿದ್ರೆ ಎಲ್ಲವೂ ಮ್ಯಾಥಮೆಟಿಕ್ಸೇ. ಇದಕ್ಕೆ ಪಂಚಾಂಗ ಅಂತ ಮಾಡಿದ್ದು ಯಾವಾಗಪ್ಪ ಅಂದ್ರೆ 1779 ಇಸ್ವಿನಲ್ಲಿ ಪಂಚಾಂಗ ಮಾಡಿದಂತೆ. ಅದಕ್ಕೆ ಮುಂಚೆ ಪಂಚಾಂಗ ಇರ್ಲಿಲ್ವಂದ್ರೆ ಇತ್ತು, ಅವರವರ ಪ್ರಾಂತ್ಯದಲ್ಲಿ ಅವರವರಿತ್ತು. ಮೊದಲನೇ ಪ್ರಿಂಟ್ ಆಗಿದ್ದು ಗುಜರಾತಲ್ಲಿ ಪ್ರಿಂಟ್ ಆಯ್ತಂತೆ, ಆಮೇಲೆ ಇದು ಕೇರಳದಲ್ಲಿ ಪ್ರಿಂಟ್ ಮಾಡಿದ್ರು, ಆಮೇಲೆ ತಮಿಳ್ನಾಡು, ನಮ್ಮ ಕರ್ನಾಟಕದಲ್ಲಿ, ಆಮೇಲೆ ಬೇರೆ ಬೇರೆ ಪ್ರಾಂತ್ಯದಲ್ಲಿ. ಓಕೆ, ಪಂಚಾಂಗ ಪಾಠ ಮಾಡಿದಾಗ ಹೇಳೋಣ. ಈಗ ನಿಮಗೇನು ಗೊತ್ತಾಯ್ತು? ಸಂವತ್ಸರ ಅಂತಕ್ಕಂಥದ್ದು 60 ಸಂವತ್ಸರ. ಸಂವತ್ಸರ ಅಂತಕ್ಕಂಥದ್ದು ಒಂದು ವರ್ಷ, ಅದರಲ್ಲಿ 12 ಮಾಸಗಳು ಅಡಕವಾಗಿರುತ್ತೆ. ಒಂದು ಸೌರಮಾನ ವರ್ಷ ಅಂತ ಕರೀತಾರೆ, ಇನ್ನೊಂದು ಚಾಂದ್ರಮಾನ ವರ್ಷ ಅಂತ ಕರೀತಾರೆ, ಇನ್ನೊಂದು ಬೃಹಸ್ಪತಿ ವರ್ಷ ಅಂತ ಕರೀತಾರೆ. ಸೌರಮಾನ ವರ್ಷವನ್ನ ಆಚರಣೆ ಮಾಡ್ತಕ್ಕಂಥವರು ತಮಿಳ್ನಾಡು, ಕೇರಳ, ನಮ್ಮ ಈ ಕಡೆ ಮಂಗಳೂರು ಸೈಡ್ನವರೆಲ್ಲ ಸೌರಮಾನ ಪಂಚಾಂಗವನ್ನ ಆಚರಣೆ ಮಾಡ್ತಾರೆ. ಯಾವಾಗ ಸೂರ್ಯ ಮೇಷರಾಶಿಗೆ ಎಂಟ್ರಿ ಆಗ್ತಾನೋ ಅಲ್ಲಿಂದ ಅವರಿಗೆ ವರ್ಷ ಪ್ರಾರಂಭ, ಸೌರಮಾನ ಪಂಚಾಂಗದವರಿಗೆ. ನಮ್ಮ ಕರ್ನಾಟಕದಲ್ಲಿ, ಕೆಲವು ಆಂಧ್ರದಲ್ಲಿ ಏನ್ ಮಾಡ್ತಾರೆ, ನಾವು ಚಾಂದ್ರಮಾನ ಪಂಚಾಂಗವನ್ನ ನೋಡ್ತೀವಿ. ಯಾವಾಗ ಚಾಂದ್ರಮಾನ ಪಂಚಾಂಗ ನೋಡೋದು? ಪಾಲ್ಗುಣ ಮಾಸವನ್ನ ಮುಗಿಸಿ ಯಾವಾಗ ಚೈತ್ರ ಮಾಸದಲ್ಲಿ ಚಂದ್ರ ಎಂಟ್ರಿ ಆಗ್ತಾನೋ ಆವಾಗ ನಾವು ಅಲ್ಲಿಂದ ವರ್ಷ ಆರಂಭ, ಯುಗಾದಿ, ಹೊಸ ವರ್ಷ ಯುಗಾದಿ ಪ್ರಾರಂಭ ಅಂತ ಶುರು ಮಾಡ್ತೀವಿ. ಅದು ಸಹ 12 ಬರುತ್ತೆ. ಆದರೆ 12 ಬರ್ಬೇಕಾದ್ರೆ ಚಂದ್ರ ಏನ್ ಮಾಡ್ತಾನೆ, 360 ಡಿಗ್ರಿಯನ್ನ ಕಂಪ್ಲೀಟ್ ಮಾಡೋದ್ರೊಳಗಡೆ ಅವನು ಮುಗಿಸೋದು ಬೇರೆ 355 ದಿನ ಮಾತ್ರ. 355 ದಿನ ಮಾತ್ರ. ಅವಾಗ ಸೂರ್ಯನ ದಿನ ಮತ್ತೆ ಚಂದ್ರನ ದಿನ ಬ್ಯಾಲೆನ್ಸ್ 10 ದಿನ ಉಳಿಯುತ್ತೆ. ಈ 10 ದಿನ ಏನಾಗತ್ತೆ, 1 ತಿಂಗಳು 10 ದಿವಸ, 1 ವರ್ಷ 10 ತಿಂಗಳು, 2 ವರ್ಷ 10 ದಿನ, 3ನೇ ವರ್ಷ 10 ದಿನ, 3 ಸೇರಿಸಿದ್ರೆ 30 ದಿನ. ಅವಾಗ 30 ದಿನ ಇಸ್ಕೊಂಡು 1 ತಿಂಗಳಾಗತ್ತೆ. ಈ ತಿಂಗಳನ್ನ ಸಮತೂಗಿಸೋದಕ್ಕೋಸ್ಕರವಾಗಿ ಏನ್ ಮಾಡ್ತಾರೆ, ನಮ್ಮ ಶಾಸ್ತ್ರ ಪಂಚಾಂಗಗಾರರು ಏನ್ ಮಾಡ್ತಾರೆ, ಯಾವ್ದನ್ನ ಒಂದು ಮಾಸದಲ್ಲಿ ಅದನ್ನ ಅಧಿಕ ಮಾಸ ಅಂತ ಆಡ್ ಮಾಡ್ತಾರೆ. ಅದಕ್ಕೆ ನಮಗೆ ಅದು ಆಷಾಢದಿಂದ ಕಾರ್ತಿಕ ಮಾಸದ ಒಳಗಡೆ ಅದನ್ನ ಆಷಾಢ, ಶ್ರಾವಣ ಎನ್ನೋದು ಅಧಿಕ ಮಾಸ ಅಂತ ಹಾಕ್ತಾರೆ. ಹಾಗಾದ್ರೆ ಆಷಾಢ ಶುರುವಾಗೋದು ಯಾವಾಗ? ದಕ್ಷಿಣಾಯಣದಲ್ಲಿ, ಜೂನ್ ತಿಂಗಳಲ್ಲಿ, ಕಟಕ ಮಾಸದಲ್ಲಿ. ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಈ 5 ದಿನಗಳಲ್ಲಿ ಅವರು ಅಧಿಕ ಮಾಸವನ್ನ ಆಡ್ ಮಾಡ್ತಾರೆ. ಅಧಿಕ ಮಾಸದಲ್ಲಿ ಆಚರಣೆಗಳಿಲ್ಲ, ಯಾವುದೇ ಹಬ್ಬ ಹರಿದಿನಗಳಿಲ್ಲ. ಭಾದ್ರಪದ 2 ಬರ್ಬೋದು, ಆವಾಗ ಗಣೇಶ 2 ಹಬ್ಬ ಮಾಡೋಕ್ಕಾಗತ್ತ? ಇಲ್ಲ. ಶ್ರಾವಣ 2 ಬರ್ಬೋದು, ಶ್ರಾವಣ ಮಾಸದಲ್ಲಿ ಹಬ್ಬ ಆಚರಣೆಗಳು 2 ಮಾಡೋಕ್ಕಾಗತ್ತಾ? ಜನಿವಾರ 2 ಬದಲಾವಣೆ ಮಾಡೋಕ್ಕಾಗತ್ತಾ? ಇಲ್ಲ. ಅದನ್ನ ಸುಮ್ಮನೆ ಇಟ್ಕೊಂಡು, ಅದನ್ನ ಹಾಗೆ ಇಟ್ಕೊಂಡು ಅದರಲ್ಲಿ ಯಾವುದು ಪೂಜೆ ಆಚರಣೆಗಳು ಹಬ್ಬಗಳನ್ನ ಮಾಡಲ್ಲ. ಮಿಕ್ಕಿದು ಮಾಡೋದು ಯಾವಾಗ? ನಿಜ ಮಾಸ, ನಿಜ ಶ್ರಾವಣ, ನಿಜ ಭಾದ್ರಪದ, ನಿಜ ಕಾರ್ತಿಕ ಅಂತ ಕರಿತೀವಲ್ಲ, ಆ ನಿಜ ಮಾಸದಲ್ಲಿ ಬರೋದು. ಸೊ ಅದನ್ನೇ ನಾವು ಸೋಲಾರ್ ಲೀನಾರ್ ಅದು ಇಂಗ್ಲಿಷಲ್ಲಿ ಏನೋ ಹೇಳ್ತಾರಲ್ವಾ, ಏನೋ ಅಧಿಕ ಮಾಸ ಅನ್ನೋದಕ್ಕೆ ಲೂನಾರ್ ಡೇ ಅಂತ ಹೇಳ್ತಾರೆ. ಒಂದು ದಿನಗಳು ಎಕ್ಸ್ಟ್ರಾ ಆಗುತ್ತೆ. ಲೀಪ್ ಇಯರ್ ಸರ್. ಲೀಪ್ ಇಯರ್ ಡೇ ಅಂತ ಏನೋ ಕರೀತಾರೆ. ಆ ಲೀಪ್ ಇಯರ್ ಡೇ ಅಂತೇಳಿ. ಇವಾಗ 30 ದಿವಸ ತಗೊಂಡ್ವಲ್ಲ ನಾವು, ಇಲ್ಲಿ 6 ಗಂಟೆ ಉಳಿದಿತ್ತಲ್ಲ ನೋಡಿ, ಅಲ್ಲೂ ಸಹ ತಮಾಷೆ ನೋಡಿ. ಈ 6 ಗಂಟೆ ಉಳಿದಿತ್ತಲ್ವಾ, 6 4 24 ಒಂದ್ ದಿನ ಬರುತ್ತಲ್ವಾ, ಈ ಒಂದಿನ ಹೇಳ್ಬಿಡೋದು. ಈ ಒಂದಿನ ಸಮತೂಗಿಸೋದಕ್ಕೋಸ್ಕರವಾಗಿನೇ ಫೆಬ್ರವರಿ ತಿಂಗಳಲ್ಲಿ ತಗೊಂಬಂದು 1 ದಿನ ಎಕ್ಸ್ಟ್ರಾ ಮಾಡ್ತಾರೆ. 4 ವರ್ಷಕ್ಕೆ ಒಂದ್ಸಾತಿನೇನೋ 1 ದಿನ ಜಾಸ್ತಿ ಮಾಡ್ತಾರೆ. ಅರ್ಥವಾಯ್ತಾ ಕ್ಯಾಲ್ಕುಲೇಷನ್? ತುಂಬಾ ಚೆನ್ನಾಗಿದೆ ಗುರುಗಳೇ. ಇಟ್ಸ್ ಗುಡ್. ಅಂದ್ರೆ ತುಂಬಾ ಇನ್ಫಾರ್ಮೇಟಿವ್ ಆಗಿದೆ ಗುರುಗಳೇ. ಗುರುಜಿ, ಇದೆಲ್ಲ ಒಂದು ನಾಲೆಡ್ಜ್, ಜ್ಯೋತಿಷ್ಯಕ್ಕೆ ಬೇಕಾಗಿರುವಂತ ಫಂಡಮೆಂಟಲ್ಲು ಆಯ್ತಾ. ಈಗ ಕಾರಕತ್ವಗಳಿಗೆ ಬರಬೇಕು. ಇಲ್ಲೂ ಸಹ ಕಾರಕತ್ವಗಳು ಬರುತ್ತೆ. ಈಗ ಸಂವತ್ಸರ ಕಾರಕತ್ವಗಳಿದ್ದಾವೆ, ಅದು ಋತುಗಳ ಕಾರಕತ್ವಗಳಿದೆ, ವಾರಗಳು, ತಿಥಿಗಳು, ಎಲ್ಲದಕ್ಕೂ ಕಾರಕತ್ವಗಳು ಇದೆ. ಬಟ್ ಆದ್ರೆ ಅದನ್ನ ಯಾರು ಇವಾಗ ನೋಡ್ತಾ ಇಲ್ಲ. ಹಾಗಾಗಿ ಅದು ಮೂಲೆ ಗುಂಪಾಗಿದೆ ಅಷ್ಟೇ. ಹಳೆ ಪುಸ್ತಕದಲ್ಲಿ ನಿಮಗೆ ಎಲ್ಲದಕ್ಕೂ ಕಾರಕತ್ವಗಳು ಇದಾವೆ. ಶ್ರಾವಣ ಮಾಸದಲ್ಲಿ ಹುಟ್ಟಿದವರು ಹೇಗಿರ್ತಾರೆ, ಶನಿವಾರ ಹುಟ್ಟಿದವರು ಹೇಗಿರ್ತಾರೆ, ಶ್ರವಣ ನಕ್ಷತ್ರ ಹುಟ್ಟಿದವರು ಹೇಗಿರ್ತಾರೆ, ನಕ್ಷತ್ರ ಮಾತ್ರ ತಗೊಂಡಿದ್ದೀವಿ. ಈ ತಿಥಿಯಲ್ಲಿ ಪೌರ್ಣಿಮೆ ತಿಥಿಯಲ್ಲಿ ಹುಟ್ಟಿದವರು ಹೇಗಿರ್ತಾರೆ, ಅಮಾವಾಸ್ಯೆ ತಿಥಿಯಲ್ಲಿ ಹುಟ್ಟಿದವರು ಹೇಗಿರ್ತಾರೆ, ಭವಕರಣದಲ್ಲಿ ಹುಟ್ಟಿದವರು ಹೇಗಿರ್ತಾರೆ, ಎಲ್ಲದಕ್ಕೂ ಇದೆ.
ಬಟ್ ನಮಗೆ ಅದನ್ನ ನೋಡುವ ತಾಳ್ಮೆ ಸಹನೆ ಇಲ್ಲ. ಬರೋರೆಲ್ಲ ಏನ್ ಮಾಡ್ತಾರೆ, 4 ಪ್ರಶ್ನೆ ಕೇಳ್ತಾರೆ, ಉತ್ತರ ಹೇಳು ಅಂತಾರೆ, ಕೇಳಿಸ್ಕೊಂಡು ಹೋಗ್ತಾ ಇದ್ದಾರೆ. ಸಂಪೂರ್ಣವಾಗಿ ನೀವು ಒಳಗಡೆ ಬರಬೇಕಂದ್ರೆ ತುಂಬಾ ಹೋಗ್ಬೇಕು, 12 ವರ್ಷ ಬೇಕು ಅನ್ನೋದು ಅದಕ್ಕೇನೆ. ಯಾಕೆ ಇವಾಗ ಇಲ್ಲಿ ನಿಲ್ಬೇಕು, ಇವಾಗ ಇಲ್ಲಿ ನಿಂತು ಸಂವತ್ಸರಗಳ ಕಟ್ ಮಾಡ್ಬೇಕು, 60 ಸಂವತ್ಸರ ಹೇಳಬೇಕು. ಪ್ರಭುವಾದಿ ಸಟ್ಯ ಸಂವತ್ಸರಾಣ ಮಧ್ಯೆ ಅಂತ ಹೇಳ್ಕೊಂಡು ಹೋಗ್ತಿದೀವಲ್ಲ, ಆ ಪ್ರಭುವಾದಿ ವಿಭಾಗ ಅಂತ ಹೇಳಿ ಹೇಳ್ಕೊಂಡ್ ಬರ್ಬೇಕು. 64 ಸಂವತ್ಸರಗಳು. ಅಧಿಪತಿಗಳು ಯಾರು, ಋಷಿಮುನಿಗಳು ಯಾರು, ಅದು ಎಷ್ಟು ಡಿಗ್ರಿ ಇರುತ್ತೆ, ಅದೆಲ್ಲ ದೊಡ್ಡದು. ಈ ಕಡೆ ಹೋದ್ರೆ ದೊಡ್ಡದಾಗ್ಬಿಡ್ತದು. ಇದೇ ಕಷ್ಟವಾಗಿದೆ ಇವಾಗ. ನಾಳೆ ನಾನು ನಿಮ್ಗೆ ಕೇಳಿದ್ರೆ 68 ಸಂವತ್ಸರ ಅಂದ್ರೆ ನಾಳೆ ಹೇಳಲ್ಲ. ನಾಳೆ ಯಾರ್ಯಾರು ಏನೇ ಪ್ರಶ್ನೆ ಹೇಳ್ತೀವಿ ಕೇಳಿದ್ರೆ ಉತ್ತರ ಹೇಳಲ್ಲ. ಅದು ನಮ್ ಕಷ್ಟ. ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು. ಪಂಚಾಂಗ ಯಾವಾಗ ಓಪನ್